ಹಾಯ್ ಹಲೋ ನಮಸ್ಕಾರ ಎಲ್ಲ ನಲ್ಮೆಯ ವಿದ್ಯಾರ್ಥಿ ಮಿತ್ರರಿಗೆ. ಪ್ರಿಯ ವಿದ್ಯಾರ್ಥಿಗಳೇ, ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಪರೀಕ್ಷೆ ಆರಂಭ ಆಗುತ್ತಾ. ಅದಕ್ಕಾಗಿ ವಿಜ್ಞಾನ ವಿಷಯದ ಒಂದಿಷ್ಟು ಚಾಪ್ಟರ್ ಗಳನ್ನ ನಮ್ಮ ಕ್ಲಾಸ್ ಬಗ್ಗೆ ನೋಡೋಣ, ನಾವು ರಿವಿಷನ್ ಮಾಡ್ತಾ ಹೋಗೋಣಂತ. ಅದ್ರೊಳಗ ಇಂದಿನ ತರಗತಿ ಒಳಗ ಅಧ್ಯಾಯ 12 ವಿದ್ಯುತ್ ಶಕ್ತಿ ಅಥವಾ ಇಂಗ್ಲಿಷ್ ಒಳಗೆ ಏನಂತ ಕರಿತೇವೆ, ಅದನ್ನ ಎಲೆಕ್ಟ್ರಿಸಿಟಿ ಅಂತ ಹೇಗೆ ಕರಿತೇವೆ. ಈ ಚಾಪ್ಟರ್ ನ ಇಂದಿನ ತರಗತಿ ಒಳಗ ನಾವ್ ಏನ್ ಮಾಡೋಣ, ತಿಳ್ಕೊತಾ ಹೋಗೋಣಂತ. ಈ ಚಾಪ್ಟರ್ ಒಳಗ ಬರುವಂತ ಮೊದಲನೇ ಟಾಪಿಕ್ ಯಾವ್ದಪ್ಪ ಅಂತ ನೋಡೋದಾದ್ರ ಏನಿದೆ, ಮೊದಲನೇ ಟಾಪಿಕ್ ವಿದ್ಯುತ್ ಮಂಡಲ ಅಥವಾ ಇಂಗ್ಲಿಷ್ ಒಳಗೆ ಏನಂತ ಕರಿತೇವೆ ನಾವು ಅದನ್ನೇ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಹೇಗೆ ಕರಿತೇವೆ. ಏನ್ಪಾ ಹೀಗಂದ್ರೆ ಅಂತ ನೋಡೋದಾದ್ರ ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ ಮಾರ್ಗವನ್ನು ನಾವೇನಂತ ಕರಿತೀವಿ, ವಿದ್ಯುತ್ ಮಂಡಲ ಅಂತ ಹೇಗೆ ಕರಿತೀವಿ. ಏನ್ ನಿರಂತರ ಅಂದ್ರ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾವೊಂದು ಸೆಲ್ ಅನ್ನ ಕನೆಕ್ಟ್ ಮಾಡೇವಿ. ಈ ಸೆಲ್ ಅನ್ನ ಈ ರೀತಿ ಅದಕ್ಕೆ ಏನ್ ಮಾಡೇವಿ, ರೆಜಿಸ್ಟರ್ ಅಂತ ಹೇಗೆ ಒಂದು ವಿದ್ಯುತ್ ಮಂಡಲದ ಒಂದು ಉಪಕರಣವನ್ನು ಬಳಸೇವಿ. ಅದಕ್ಕ ಮತ್ತೆ ಏನ್ ಕನೆಕ್ಟ್ ಮಾಡಿದೇವಿ, ಅಮಿಟರ್ ನ ಅನ್ನೋ ಒಂದು ಉಪಕರಣವನ್ನು ಕನೆಕ್ಟ್ ಮಾಡಿದೇವಿ. ಆ ನಂತರ ಸ್ವಿಚ್ ಅನ್ನ ಕನೆಕ್ಟ್ ಮಾಡಿದೇವಿ. ಬಹಳ ರಿಟರ್ನ್ ತನಕ ಏನ್ ಮಾಡಿದೇವಿ, ಅದೇ ಸೆಲ್ ಗೆ ಅದನ್ನ ಕನೆಕ್ಟ್ ಮಾಡಿದೇವಿ, ಹೌದಲ್ವಾ? ಹಾಗಾದ್ರೆ ನಿರಂತರ ಮತ್ತು ಆವೃತ ಅಂದ್ರ ಯಾವ ಭಾಗದಿಂದ ಆರಂಭವಾಗುತ್ತೋ ಅದೇ ಭಾಗಕ್ಕೆ ಬಂದ್ ಸೇರ್ತಿತ್ತಂದ್ರ ಅದನ್ನ ಏನಂತ ಕರಿತೀವಿ, ಆವೃತ ಅಂತ ಹೇಗೆ ಕರಿತೀವಿ. ಈ ರೀತಿ ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ ಮಾರ್ಗವನ್ನ ನಾವೇನಂತ ಕರಿತೀವಿ, ವಿದ್ಯುತ್ ಮಂಡಲ ಅಂತ ಹೇಗೆ ಕರಿತೀವಿ. ಈ ಡೈಗ್ರಾಮ್ ಇದೇ ತರ ಯಾಕೆ ಹಾಕ್ತೇವಿ ಅಂತ ಹೇಗೆ ನೋಡೋದಾದ್ರ, ಸಾಮಾನ್ಯವಾಗಿ ವಿದ್ಯುತ್ ಮಂಡಲ, ಫಾರ್ ಎಕ್ಸಾಂಪಲ್ ನಾವೊಂದು ವಿದ್ಯುತ್ ಮಂಡಲವನ್ನ ರಚಿಸ್ಬೇಕಾಗಿತ್ತಂದ್ರ ನಿಜವಾದ ಉಪಕರಣಗಳನ್ನೇ ಮೊದ್ಲೇ ಉಪಯೋಗಿಸೋದಿಲ್ಲ. ಫಾರ್ ಎಕ್ಸಾಂಪಲ್ ನಮ್ ಎಕ್ಸಾಮ್ ಅಂತ ಹೇಗೆ ನಮ್ಗೆ ನಮ್ ಸಿಲೆಬಸ್ ಎಷ್ಟು ಇರ್ಬೇಕಂತ ಹೇಗೆ ಬ್ಲೂ ಪ್ರಿಂಟ್ ಕೊಟ್ಟಿರ್ತಾರಲ್ಲ, ಹಾಗೆ ನಾವು ಬಳಸುವಂತ ವಿದ್ಯುತ್ ಮಂಡಲದ ಬ್ಲೂ ಪ್ರಿಂಟ್ ತರ ನಾವು ಈ ಸರ್ಕ್ಯೂಟ್ ಡಯಾಗ್ರಾಮ್ ನ ಬಳಸ್ಕೋತೇವೆ. ಇದನ್ನ ಬಳಸ್ಕೊಂಡ್ಕೆ ಏನ್ ಮಾಡ್ತೇವೆ, ವಿದ್ಯುತ್ ಮಂಡಲವನ್ನ ನಾವು ರಚನೆ ಮಾಡ್ತೇವೆ. ಅವುಗಳನ್ನ ಬಳಸೋ ಸಲುವಾಗ ಒಂದಿಷ್ಟು ಸಿಂಬಾಲ್ ಗಳ ಮುಖಾಂತರ ಒಂದಿಷ್ಟು ಉಪಕರಣಗಳನ್ನ ಕೂಡ ನಾವ್ ಏನ್ ಮಾಡ್ತೇವಿ, ರಿಪ್ರೆಸೆಂಟೇಶನ್ ಮಾಡ್ತೇವೆ. ಅವುಗಳನ್ನ ಇಲ್ಲೇನ್ ಕೊಟ್ಟೈತಿ, ಒಂದಿಷ್ಟು ಇನ್ನು ಹಲವಾರು ಉಪಕರಣಗಳನ್ನ ಮುಂದಿನ ಇದೇ ಕ್ಲಾಸ್ ಒಳಗ ನೆಕ್ಸ್ಟ್ ಟಾಪಿಕ್ ಒಳಗ ತಿಳ್ಕೊತ ಹೋಗೋಣಂತ. ಮೊದಲನೇದಾಗಿ ಏನ್ ನೋಡೋಣ, ಇಲ್ಲಿ ವಿದ್ಯುತ್ ಮಂಡಲ ಅಂದ್ರೆ ಒಂದು ಕ್ಲಾರಿಟಿ ಇರಲಿ ಇಷ್ಟೇ. ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ ಮಾರ್ಗವನ್ನ ನಾವು ಏನಂತ ಕರಿತೀವಿ, ವಿದ್ಯುತ್ ಮಂಡಲ ಅಂತ ಹೇಗೆ ಕರಿತೀವಿ. ಸಿಂಪಲ್ ಇಷ್ಟೇ, ಗೊತ್ತಾಯ್ತು. ನಿಮ್ಗೆ ಇನ್ನೊಂದು ಕ್ವಶನ್ಸ್ ಇಲ್ಲಿ ರೈಸ್ ಆಗ್ಬೋದು. ಹಾಗಾದ್ರೆ ವಿದ್ಯುತ್ ಪ್ರವಾಹ ಅಂದ್ರೆ ಏನಂತ ಹೇಗೆ ನಿಮ್ ಕ್ವಶನ್ ಬರ್ಬೋದು. ಹಾಗಾದ್ರೆ ವಿದ್ಯುತ್ ಪ್ರವಾಹ ಅಂದ್ರೆ ಏನಂತ ಹೇಗೆ ನೆಕ್ಸ್ಟ್ ನೋಡೋದಾದ್ರ, ವಿದ್ಯುತ್ ಪ್ರವಾಹ ಎಂದರೆ ಏನಂತ ಹೇಗೆ ನೋಡೋಣ. ವಿದ್ಯುತ್ ದಾವೇಶಗಳ ಪ್ರವಾಹದ ದರವನ್ನ ಏನು, ವಿದ್ಯುತ್ ದಾವೇಶಗಳ ಪ್ರವಾಹದ ದರವನ್ನ ನಾವು ಏನಂತ ಕರಿತೀವಿ, ವಿದ್ಯುತ್ ಪ್ರವಾಹ ಅಂತ ಹೇಗೆ ಕರಿತೀವಿ. ವಿದ್ಯುತ್ ದಾವೇಶಗಳಂದ್ರೆ ಏನು, ಚಾರ್ಜಸ್ ಅಂತ ಹೇಗೆ ಇಂಗ್ಲಿಷ್ ನಾಗ ಕರಿತೀವಿ, ಹೌದಾ? ಈ ಚಾರ್ಜಸ್ ಗಳ ಒಟ್ಟು ದರ ಮೀನ್ಸ್ ಇಟ್ಟು ಮೊತ್ತ ಅಂತ ಕೂಡ ಬಳಸ್ತೇವೆ ನಾವು. ವಿದ್ಯುತ್ ದಾವೇಶಗಳ ಒಟ್ಟು ಮೊತ್ತವನ್ನ ಏನಂತ ಕರಿತೀವಿ, ವಿದ್ಯುತ್ ಪ್ರವಾಹ ಅಂತ ಹೇಳಿ ಕರಿತೀವಿ. ಯಾವುದೇ ಒಂದು ವಾಹಕವನ್ನು ತಗೊಂಡ ಅಂತಂದ್ರ ಆ ವಾಹಕದ ಮೂಲಕ ಹರಿಯುವಂತ ಒಟ್ಟು ದಾವೇಶಗಳ ಮೊತ್ತವನ್ನ ನಾವೇನಂತ ಕರಿತೀವಿ, ವಿದ್ಯುತ್ ಪ್ರವಾಹ ಅಂತ ಹೇಳಿ ಕರಿತೀವಿ. ಹಾಗಾದ್ರ ವಿದ್ಯುತ್ ಪ್ರವಾಹ ಯಾವುದೋ ಒಂದು ವಿದ್ಯುತ್ ಮಂಡಲವನ್ನ ತಗೊಂಡ್ರ ಅದ್ರೊಳಗೆ ಯಾವ ದಿಕ್ಕಿನೊಳಗ ಅದು ಚಲಿಸುತ್ತಾ ಅಂತ ಹೇಗೆ ನೋಡೋದಾದ್ರ, ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಏನು, ವಿದ್ಯುತ್ ಪ್ರವಾಹದ ದಿಕ್ಕನ್ನು ಎಲೆಕ್ಟ್ರಾನ್ಗಳ ಹರಿವಿನ ದಿಕ್ಕಿಗೆ ವಿರುದ್ಧವಾಗಿ ತೆಗೆದುಕೊಳ್ಳಲಾಗುತ್ತದೆ. ಅವುಗಳೇನಾಗಿರ್ತವೆ, ಇವತ್ತು ಋಣಾತ್ಮಕ ಆವೇಶಗಳಾಗಿರ್ತವು. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನ್ಸ್ ಗಳು ಈ ದಿಕ್ಕಿನೊಳಗೆ ಚಲಿಸ್ತಿದ್ವು ಅಂದ್ರ ಅದ್ರ ಅಪೋಸಿಟ್ ದಿಕ್ಕು, ಅದರ ವಿರುದ್ಧ ದಿಕ್ಕಿನೊಳಗೆ ಏನಾಗಿರ್ತವು, ವಿದ್ಯುತ್ ಪ್ರವಾಹದ ದಾವೇಶಗಳು ಚಲಿಸ್ತಿರ್ತವೆ. ಅವುಗಳನ್ನ ಯಾವಂತ ತಗೋತೇವೆ ನಾವು, ಋಣಾತ್ಮಕವಾಗಿ ತಗೊಂಡಿರ್ತೇವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇದು ವಿದ್ಯುತ್ ಪ್ರವಾಹದ ಹರಿವಿನ ದಿಕ್ಕನ್ನ ಸೂಚಿಸಕತೈತಿ. ಎಷ್ಟು ಈ ರೀತಿ ಅದರ ಅಪೋಸಿಟ್ ಅನ್ನ ನಾವೇನ್ ಮಾಡ್ತೀವಿ, ಎಲೆಕ್ಟ್ರಾನ್ಸ್ ಗಳ ಹರಿವಿನ ದಿಕ್ಕಿನ ವಿರುದ್ಧವಾಗಿ ಏನ್ ಮಾಡ್ತೇವೆ, ವಿದ್ಯುತ್ ಪ್ರವಾಹ ದಿಕ್ಕನ್ನ ತೆಗೆದುಕೊಳ್ತೇವೆ. ಅವುಗಳೇನಾಗಿರ್ತವೆ, ಇವತ್ತು ಋಣಾತ್ಮಕ ಆವೇಶಗಳಾಗಿರ್ತಾವ ಅಂತ ಹೇಳಿ ಕರಿತೀವಿ. ವಿದ್ಯುತ್ ಪ್ರವಾಹ ಅಂದ್ರ ಡೆಫಿನೇಷನ್ ಗೊತ್ತಾಯ್ತು. ಇದನ್ನ ನಾವು ಸೂತ್ರದ ಸಹಾಯದಿಂದ ಕೂಡ ನಾವೇನ್ ಮಾಡ್ಬೋದು, ಸೂಚಿಸಬಹುದು. ಅದನ್ನ ಯಾವ ರೀತಿ ಅಂತ ಹೇಗೆ ನೋಡೋದಾದ್ರ, I = Q/T ಅಂತ ಹೇಗೆ ಕರಿತೀವಿ. ಏನು, I = Q/T. ಇದನ್ನೇ ಫಾರ್ಮುಲಾ ಒಂದ್ಸು ಕನ್ವರ್ಷನ್ಸ್ ಮಾಡಿದ್ರೆ ನಾವೇನಾಗುತ್ತೆ,
Q ಈಕ್ವಲ್ ಟು I ಇಂಟು ಟಿ ಕೂಡ ಆಗುತ್ತೆ ಇದು. ಹಾಗಾದ್ರ I ಅಂದ್ರೆ ಏನಪ್ಪಾ ಅಂತಂದ್ರ ವಿದ್ಯುತ್ ಪ್ರವಾಹ ಅಂತ ಹೇಳಿ ಕರಿತೀವಿ, ಅಥವಾ ಅದನ್ನ ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ, ಕರೆಂಟ್ ಅಂತ ಹೇಳಿ ಬಳಸ್ತೀವಿ. ಅದೇ Q ಅಂದ್ರೆ ವಿದ್ಯುತ್ ದಾವೇಶ ಅಥವಾ ಚಾರ್ಜಸ್ ಅಂತ ಹೇಳಿ ಕರಿತೀವಿ. ಟಿ ಮೀನ್ಸ್ ಇಲ್ಲಿ ಏನಿಲ್ಲಿ ಕಾಲ, ಅಥವಾ ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ ಅಂದ್ರೆ ಟೈಮ್ ಅಂತ ಕೂಡ ಬಳಸ್ತೀವಿ. ಸೂತ್ರ ಗೊತ್ತಾಯ್ತು ನಿಮ್ಗ, ವಿದ್ಯುತ್ ಪ್ರವಾಹದ ಸೂತ್ರ ಏನೈತಿ, I ಈಕ್ವಲ್ ಟು Q ಬೈ ಟಿ ಗೊತ್ತಾಯ್ತು. ಅದೇ ನೆಕ್ಸ್ಟ್ ಇದೇ ಟಾಪಿಕ್ ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರ ಅವುಗಳ ಅಂತಾರಾಷ್ಟ್ರೀಯ ಏಕಮಾನಗಳ ಮುಖಾಂತರ ನಾವೇನ್ ಮಾಡ್ತೀವಿ, ಬಳಸ್ಕೊಂಡ್ಕಿ ಅವುಗಳನ್ನ ಅಳತೆಯನ್ನ ಮಾಪನ ಮಾಡ್ತೇವೆ. ಹಾಗಾದ್ರ ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಏನಪ್ಪಾ ಅಂತ ಹೇಳಿ ನೋಡೋದಾದ್ರ ಆಂಪಿಯರ್ ಅಂತ ಹೇಳಿ ಕರಿತೀವಿ ನಾವು. ಏನು ಆಂಪಿಯರ್ ಅಂತ ಹೇಳಿ ಕರಿತೀವಿ. ಅದೇ ತರ ವಿದ್ಯುತ್ ದಾವೇಶಗಳ ಅಂತಾರಾಷ್ಟ್ರೀಯ ಏಕಮಾನ ಕೂಲಂ, ಅದೇ ಕಾಲದ ಅಂತಾರಾಷ್ಟ್ರೀಯ ಏಕಮಾನ ಸೆಕೆಂಡ್ ಅಂತ ಹೇಳಿ ಕರಿತೀವಿ. ಇದಕ್ಕೂ ಕೂಡ ನಾವು ಸಿಂಬಾಲ್ಗಳ ಮುಖಾಂತರ ನಾವೇನ್ ಮಾಡ್ತೇವಿ, ಅಥವಾ ಚಿಹ್ನೆಗಳ ಮುಖಾಂತರ ಗುರುತಿಸ್ತಾ ಹೋಗ್ತೇವಿ. ಆಂಪಿಯರ್ ನ ಸಿಂಬಲ್ ಏನಾಗಿರ್ತೈತಿ, ಯಾವ್ದ್ರಿಂದ ಗುರುತಿಸ್ತೀವಿ ಅಂತ ಹೇಳಿ ನೋಡೋದಾದ್ರ ಕ್ಯಾಪಿಟಲ್ ಎ ಇಂದ ಗುರುತಿಸ್ತೇವೆ. ಅದೇ ತರ ಕೂಲಮ್ ಅನ್ನ ಸಿ ಇಂದ ಗುರುತಿಸ್ತೇವೆ. ಸೆಕೆಂಡ್ ಅನ್ನ ಏನ್ ಮಾಡ್ತೇವಿ, ಸ್ಮಾಲ್ ಎಸ್ ಇಂದ ಗುರುತಿಸ್ತೇವೆ. ಆಲ್ಮೋಸ್ಟ್ ಇವೆಲ್ಲ ಇಂಪಾರ್ಟೆಂಟ್ ಸ್ನೇಹಿತರೆ. ನಿಮ್ಗೆ ಆಲ್ಮೋಸ್ಟ್ ಮಲ್ಟಿಪಲ್ ಚಾಯ್ಸ್ ಅಥವಾ 1 ಮಾರ್ಕ್ಸ್ ಕ್ವಶನ್ಸ್ ಒಳಗ ಕೇಳುವಂತ ಚಾನ್ಸಸ್ ಬಹಳ ಇದೆ. ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಏನು, ವಿದ್ಯುತ್ ದಾವೇಶದ ಅಂತಾರಾಷ್ಟ್ರೀಯ ಏಕಮಾನ ಏನು, ಅಥವಾ ವಿದ್ಯುತ್ ಪ್ರವಾಹದ ಸೂತ್ರವನ್ನ ಬರೆಯಿರಿ, ಹೀಗೆ ಹಲವಾರು ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಅದೇ ತರ ನೆಕ್ಸ್ಟ್ ಇನ್ನೊಂದು ಕ್ವಶನ್ಸ್ ಕೂಡ ಕೇಳಬಹುದು. I ಈಕ್ವಲ್ ಟು Q ಬೈ ಟಿ ಈ ಸೂತ್ರವನ್ನು ಬಳಸ್ಕೊಂಡು ಯಾವ್ದಾದ್ರು ಪ್ರಾಬ್ಲಮ್ಸ್ ಗಳನ್ನು ಕೂಡ ಕೊಡಬಹುದು. ನಿಮ್ಗೆ ಇನ್ನೊಂದು ಕ್ವಶನ್ ಬರ್ಬೋದು, ಯಾವುದೇ ಒಂದು ಅಳತೆಗೆ ಒಂದು ನಿರ್ದಿಷ್ಟ ಮಾನ ಇರುತ್ತೆ. ಅದೇ ತರ ಆಂಪಿಯರ್ ಕೂಡ ಅಥವಾ ಕೂಲಮ್ ಅನ್ನ ನಾವು ಎಷ್ಟು ಮಾನಗಳಲ್ಲಿ ತಿಳ್ಕೋಬೇಕು, ಎಷ್ಟು ಮಾನಗಳಲ್ಲಿ ಅಳಿತೇವಿ ಅಂತ ಹೇಳಿ ನೋಡೋದಾದ್ರ, ಫಾರ್ ಎಕ್ಸಾಂಪಲ್ 1 ಕೂಲಮ್ ಅಂದ್ರ ಎಷ್ಟು ಎಲೆಕ್ಟ್ರಾನ್ ಗಳಿಗೆ ಸಮ ಆಗಿರ್ತೈತೆ ಅಂತಂದ್ರ 6 ಇಂಟು 10⁻18 ಎಲೆಕ್ಟ್ರಾನ್ಸ್ ಗಳಿಗೆ ಏನಾಗಿರ್ತೈತೆ ಅಂದ್ರ 1 ಕೂಲಮ್ ಸಮ ಆಗಿರುತ್ತೆ. ಹಾಗಾದ್ರ ಒಂದು ಎಲೆಕ್ಟ್ರಾನ್ ಅಂದ್ರ ಎಷ್ಟು ಕೂಲಮ್ ಅಂತ ಹೇಳಿ ನೋಡೋದು ಆದ್ರೂ ಕೂಡ 1 ಎಲೆಕ್ಟ್ರಾನ್ಸ್ ಅಂದ್ರ 1.6 ಇಂಟು 10⁻19 ಕೂಲಮ್ ಗಳಿಗೆ ಸಮನಾಗಿರುತ್ತಾ ಅಂತ ಹೇಳಿ ಕರಿತೀವಿ. ಈ ವಿದ್ಯುತ್ ಪ್ರವಾಹಕ್ಕ ಅಂತಾರಾಷ್ಟ್ರೀಯ ಏಕಮಾನ ಆಂಪಿಯರ್ ಅಂತ ಯಾಕೆ ಕೊಟ್ರು ಅಂತಂದ್ರ, ಆಂಡ್ರೆ ಮೇರಿ ಆಂಪಿಯರ್ ಅವರು ವಿದ್ಯುತ್ ಪ್ರವಾಹದ ಅಳೆಯುವ ಉಪಕರಣವನ್ನ ಕಂಡುಹಿಡಿತಾರೆ. ಅವರ ನೆನಪಿಗಾಗಿ ಅವರ ಹೆಸರಿನಿಂದನೇ ಅವರ ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನವನ್ನ ಆಂಪಿಯರ್ ಅಂತ ಹೇಳಿ ನಾವೇನ್ ಮಾಡ್ತೇವೆ, ಸೂಚಿಸ್ತೇವೆ. ಹಾಗಾದ್ರ ಆಂಪಿಯರ್ ಅಂತ ಹೇಳಿ ಬಳಸಿದೇವಲ್ಲ. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡ್ರಿ, ವಿದ್ಯುತ್ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ದರವನ್ನ ಅಳೆಯುವ ಮಾಪನ ಯಾವ್ದಪ್ಪ ಅಂದ್ರ ಆಮೀಟರ್ ಅಂತ ಹೇಳಿ ಕರಿತೀವಿ. ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಏನು, ಆಂಪಿಯರ್. ಆ ಆಂಪಿಯರ್ ನ ಅಳೆಯುವಂತ ಮಾಪನ ಏನಾಗಿತ್ತು ನಮ್ಗೆ, ಆಮೀಟರ್ ಅಂತ ಹೇಳಿ ಕರಿತೀವಿ. ಹೌದಾ, ವಿದ್ಯುತ್ ಪ್ರವಾಹನ ಅಳೆಯುವ ಮಾಪನ ಏನು, ಆಮೀಟರ್ ಅಂತ ಹೇಳಿ ಕರಿತೀವಿ. ಇದು ಸಿಂಪಲ್ ಆಗಿ ನಿಮ್ಗೆ ಗೊತ್ತಿರ್ಲಿ ಸ್ನೇಹಿತರೆ. ಹಾಗಾದ್ರ ಈ ಆಮೀಟರ್ ನ ಸಿಂಬಾಲಿಕಲಿ ಎಲ್ಲಿ ಜೋಡಿಸಿದೇವ ಅಂತಂದ್ರ ಇಲ್ಲಿದೆ ನೋಡ್ರಿ, ಎ ಇಂದ ಸೂಚಿಸಿದಲ್ಲ. ಇದೇನಂತಂದ್ರ ಚಿಹ್ನೆಯಿಂದ ಸೂಚಿಸಿದ್ರ ಏನ ಈ ರೀತಿ ಒಂದು ವೃತ್ತದೊಳಗ ಬರ್ದೇವ್ ಅಂತಂದ್ರ ಇದು ಏನಾಗಿರ್ತೈತಿ, ಆಮೀಟರ್ ನ ಚಿಹ್ನೆ ಅಂತ ನಿಮ್ಗ ಗೊತ್ತಾಗುತ್ತೆ. ಇದೇ ರೀತಿ ಚಿಹ್ನೆಗಳನ್ನ ಯಾಕೆ ಬಳಸ್ತೇವೆ ಅಂತಂದ್ರೆ ನಿಮ್ಗ ಕೂಡ ಗೊತ್ತಿರ್ಬೇಕಿದು. ಯಾಕ, ಎಲ್ಲಾ ನಿಜವಾದ ಉಪಕರಣಗಳನ್ನ ಬಳಸ್ಕೋದ್ಕಿಂತ ಅವುಗಳನ್ನ ಒಂದು ರಫ್ ಡಯಾಗ್ರಾಮ್ ತಕ್ಕೊಂಡ್ಕೆ ಅವುಗಳನ್ನ ಹಿಂದೆಟ್ಟು ನಾವು ಬಳಸ್ತಾ ಹೋಗ್ತೀವಿ. ಅದೇ ತರ ಇವುಗಳನ್ನ ನಾವು ಸಿಂಬಲ್ ಗಳನ್ನ ಬಳಸ್ತಾ ಹೋಗ್ತೇವೆ. ಹೌದಾ, ಹಾಗಾದ್ರೆ ಈ ಎಮಿಟರ್ ನ ವಿದ್ಯುತ್ ಮಂಡಲದೊಳಗ ಯಾವ ರೀತಿ ಜೋಡಿಸಿರ್ತೇವಿ ಅಪ್ಪ ಅಂತಂದ್ರ ಸರಣಿ ಕ್ರಮದೊಳಗ ನಾವೇನ್ ಮಾಡ್ತೇವಪ್ಪ ಅಂತಂದ್ರ ವಿದ್ಯುತ್ ಮಂಡಲದಲ್ಲಿ ಅಮಿಟರ್ ನ ಜೋಡಿಸಿರ್ತೇವೆ. ಯಾವ ರೂಪದೊಳಗ, ಸರಣಿ ಕ್ರಮದೊಳಗ. ಆಲ್ಮೋಸ್ಟ್ ಈ ರೀತಿ ಕ್ವಶನ್ಸ್ ಕೇಳುವಂತ ಚಾನ್ಸಸ್ ಇದೆ ಸ್ನೇಹಿತರೆ ನಿಮ್ಗೆ. ಹಂಗ ವಿದ್ಯುತ್ ಮಂಡಲದಲ್ಲಿ ಅಮಿಟರ್ ಅನ್ನು ಸರಣಿ ಕ್ರಮದೊಳಗೆ ಜೋಡಿಸ್ತಾರೋ ಅಥವಾ ಸಮಾಂತರವಾಗಿ ಜೋಡಿಸಿರ್ತಾರೋ ಅಂತ ಹೇಳಿ ಕೇಳುವಂತ ಚಾನ್ಸಸ್ ಇದೆ. ಅದನ್ನ ಯಾವ ರೀತಿ ಜೋಡಿಸಿರುತ್ತೆ, ನಾವು ಸರಣಿ ಕ್ರಮದೊಳಗೆ ನಾವೇನ್ ಮಾಡ್ತೇವೆ, ಜೋಡಿಸ್ತೇವೆ ಅಂತ ಹೇಳಿ ನಿಮ್ಗೆ ಗೊತ್ತಿರ್ಬೇಕು. ನಮ್ಗ ವಿದ್ಯುತ್ ಪ್ರವಾಹದ ಸೂತ್ರ ಗೊತ್ತೈತಿ. ಹೌದಾ, ಹಾಗಾದ್ರೆ ಅದ್ರ ಮೇಲೆ ಒಂದು ಪ್ರಶ್ನೆಯನ್ನು ಕೂಡ ನೋಡ್ಬಿಡೋಣ. ಫಾರ್ ಎಕ್ಸಾಂಪಲ್, ವಿದ್ಯುತ್ ಬಲ್ಬ್ ನ ತಂತಿಯ ಮೂಲಕ 0.8 ಆಂಪಿಯರ್ ವಿದ್ಯುತ್ ಪ್ರವಾಹವು 5 ನಿಮಿಷಗಳ ಕಾಲ ಪ್ರವೇಶಿಸುತ್ತದೆ. ಆಗ ವಿದ್ಯುತ್ ಮಂಡಲದಲ್ಲಿ ಪ್ರವೇಶಿಸಿದ ವಿದ್ಯುತ್ ದಾವೇಶಗಳ ಪ್ರಮಾಣವನ್ನ ಕಂಡುಹಿಡಿಯಿರಿ. ಏನು, ವಿದ್ಯುತ್ ದಾವೇಶಗಳ ಪ್ರಮಾಣವನ್ನ
ಕಂಡು ಹಿಡಿಯಿರಿ. ಪ್ರಿಯ ವಿದ್ಯಾರ್ಥಿಗಳೇ, ಈ ಚಾಪ್ಟರ್ ಮೇಲೆ ಆಲ್ಮೋಸ್ಟ್ ಒಂದಾದ್ರೂ ಕೂಡ ಏನಾಗಿರ್ತೈತಿ ಪ್ರಾಬ್ಲಮ್ಸ್ ಕೇಳುವಂತ ಚಾನ್ಸ್ ಜಾಸ್ತಿನೇ ಇದೆ. ಆಲ್ಮೋಸ್ಟ್ ಪ್ರತಿ ಇಯರ್ ಕೇಳ್ತಾರೆ ನಿಮ್ಗ. ಯಾವುದೇ ಒಂದು ಪ್ರಾಬ್ಲಮ್ಸ್ ಗಳನ್ನ ಈ ಫಿಸಿಕ್ಸ್ ಅಥವಾ ಭೌತಶಾಸ್ತ್ರದೊಳಗೆ ಬಿಡಿಸ್ಬೇಕಾಗಿತ್ತು ಅಂತಂದ್ರೆ ಏನ್ ಮಾಡೋದು ನೀವು, ಆ ಪ್ರಶ್ನೆಯನ್ನ ಅರ್ಥ ಮಾಡ್ಕೋದ್ ಬಹಳ ಇಂಪಾರ್ಟೆಂಟ್. ಫಸ್ಟ್ ಆ ಪ್ರಶ್ನೆಯನ್ನ ಅರ್ಥ ಮಾಡ್ಕೊಂಡ್ರಂದ್ರ ಅರ್ಧ ಪ್ರಶ್ನೆಯನ್ನ ಬಿಡಿಸ್ದಂಗೆ ನೀವು. ಹಾಗಾದ್ರ ಪ್ರಶ್ನೆ ಒಳಗೆ ಏನ್ ಕೊಟ್ಟಿದ್ದಾರೆ, ಏನ್ ಕೇಳಿದ್ದಾರೆ ಅನ್ನೋದು ನಿಮ್ ಸ್ಪಷ್ಟತೆ ಇರ್ಬೇಕಾಗುತ್ತೆ. ವಿದ್ಯುತ್ ಬಲ್ಬ್ ತಂತಿಯ ಮೂಲಕ 0.8 ಎ ಮೀನ್ಸ್ ಇದು ಏನಿದು ಆಂಪಿಯರ್ ಅಂತ ಹೇಗೆ ಕರಿತೀವಿ. ಆಂಪಿಯರ್ ಯಾವ್ದರ ಅಂತಾರಾಷ್ಟ್ರೀಯ ಏಕಮಾನ ಆಗಿರ್ತೈತಿ, ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಆಗಿರ್ತದೆ. ಹೌದಾ? ಐ ಕೊಟ್ಟಂಗಾಯ್ತು, ಅದನ್ನ ಬರ್ಕೊಂಡು I = 0.8 ಆಂಪಿಯರ್ ಅಂತ ಹೇಗೆ ಕರಿತೀವಿ. ಅದೇ ತರ 5 ನಿಮಿಷ ಅಂತ ಹೇಗೆ ಕೊಟ್ಟಾರ, ಟೈಮ್ ಕೊಟ್ಟಾರ. ಇಲ್ಲಿ ಈ 5 ನಿಮಿಷಗಳನ್ನ ನಾವ್ ಎದುರಾಗ ಕನ್ವರ್ಟ್ ಮಾಡೋಕಾಗುತ್ತಾ, ಸೆಕೆಂಡ್ ಒಳಗ ಕನ್ವರ್ಟ್ ಮಾಡೋಕಾಗುತ್ತೆ. ಸೆಕೆಂಡ್ ಒಳಗೆ ಯಾಕ, ಟೈಮ್ದು ಅಂತಾರಾಷ್ಟ್ರೀಯ ಏಕಮಾನ ಏನಿತ್ತು ಎಸ್ ಇಟ್ಸ್ ಸೆಕೆಂಡ್ ಆಗಿತ್ತು. ಹೌದು, ಅದಕ್ಕೆ ಅದನ್ನ ಏನ್ ಮಾಡ್ತೇವೆ ನಾವು ಸೆಕೆಂಡ್ ಒಳಗೆ ಕನ್ವರ್ಟ್ ಮಾಡ್ತೀವಿ. 5 × 60 ಮೀನ್ಸ್ ಇಲ್ಲಿ ಏನಾಗುತ್ತೆ ಅಂದ್ರೆ 1 ನಿಮಿಷಕ್ಕೆ 60 ಸೆಕೆಂಡ್ಗಳು. ಅದಕ್ಕ 5ಅನ್ನ 60ರಿಂದ ಗುಣಿಸಿದಾಗ ಎಷ್ಟಾಗುತ್ತೆ ನಮ್ಗೆ ಇಲ್ಲಿ 300 ಸೆಕೆಂಡ್ಸ್ಗಳು ಬರುತ್ತೆ. ಹಾಗಾದ್ರ ನಮ್ಗೆ ಏನ್ ಕ್ವಶನ್ಸ್ ಮಾಡ್ಯಾರ ಇಲ್ಲಿ, ದಾವೇಶಗಳ ಪ್ರಮಾಣವನ್ನ ಕಂಡುಹಿಡಿಯಿರಿ. ದಾವೇಶಗಳು ಅಂದ್ರೆ ಅದ್ರ ಸಿಂಬಲ್ ಏನಾಗಿರ್ತೈತಿ, ಕ್ಯೂ ಅಂತ ಹೇಗೆ ಕರಿತೀವಿ ನಾವು. ಹೌದಾ? ಕ್ಯೂ ಅನ್ನ ನಿಮ್ಗೆ ಏನ್ ಮಾಡ್ಯಾರ ಇಲ್ಲಿ ಕ್ವಶನ್ಸ್ ಅನ್ನ ಮಾಡ್ಯಾರ, ಕ್ಯೂ ಕೇಳ್ಯಾರ. ಹಾಗಾದ್ರ ಸೂತ್ರ ಏನೈತಿ ನಮ್ಗೆ ಇಲ್ಲಿ, I = Q/T ಅಂತ ಹೇಗೆ ಕರಿತೇವೆ. ನಮ್ಗೆ ಕ್ಯೂ ಬೇಕಾಗೈತಿ. ಹಾಗಾದ್ರೆ ಈ ಟಿ ನ ಬಲಗಡೆ ಇದ್ದಿದ್ದನ್ನ ಎಡಗಡೆ ಹೋಗ್ಬೇಕಾಗತ್ತೆ. ಈ ಕಡೆ ಭಾಗಿಸ್ತಿತ್ತಂದ್ರೆ ಈ ಕಡೆ ಎಡಗಡೆ ಹೋದ್ರೆ ಏನಾಗುತ್ತದು ಗುಣಿಸುತ್ತೆ. Q = I × T ಆಗುತ್ತೆ. ಇದ್ರೊಳಗೆ ಈ ಬೆಲೆಗಳನ್ನು ಹಾಕೋದು. I ಅಂದ್ರೆ ಎಷ್ಟೈತಿ ಇಲ್ಲಿ 0.8 ಮತ್ತೆ T ಅಂದ್ರೆ ಎಷ್ಟೈತಿ ಇಲ್ಲಿ 300 ಸೆಕೆಂಡ್ ಐತಿ. ಹೌದಾ? 300 ಸೆಕೆಂಡ್ ಹಾಕಿದಾಗ 0.8 ಅನ್ನ 300ರಿಂದ ಗುಣಿಸಿದಾಗ ಎಷ್ಟಾಗುತ್ತ 240 ಕೂಲಂ ಅಂತ ಹೇಗೆ ಕರಿತೇವೆ. ಸಿ ಅಂದ್ರೆ ಏನಿಲ್ಲಿ ದಾವೇಶಗಳ ಅಂತಾರಾಷ್ಟ್ರೀಯ ಏಕಮಾನ ಏನೈತಿ ಕೂಲಂ. ಅವುಗಳ ಅಂತಾರಾಷ್ಟ್ರೀಯ ಏಕಮಾನವನ್ನು ಕೂಡ ನೀವೇನು ಮಾಡೋಕಾಗುತ್ತ, ಆ ಉತ್ತರದೊಳಗೆ ಹಚ್ಬೇಕಾಗತ್ತ. ಹಚ್ಲಿಕ್ಕಂದ್ರ ನಿಮ್ ಮಾರ್ಕ್ಸ್ ಕಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ. ಅಂದ್ರೆ ಕ್ಯೂ ಎಷ್ಟು ಬಂತು ಇಲ್ಲಿ 240 ಕೂಲಂ. ನೀವೇ ಇಲ್ಲೊಂದು ಕ್ವಶನ್ಸ್ ಮಾಡ್ಕೊಂಡ್ರೆ ಮತ್ತೊಂದು ಕ್ವಶನ್ಸ್ ಇದರೊಳಗನೆ ಬಿಡಿಸಬಹುದು. ಫಾರ್ ಎಕ್ಸಾಂಪಲ್ ಇದೇ ಕ್ವಶನ್ಸ್ ನ ಒಂದು ಕ್ಯೂ ವ್ಯಾಲ್ಯೂ ಕೊಟ್ಟಿದ್ದಾನ ಅಂತ ಹೇಗೆ ತಗೋರಿ, ಆನಂತರ ಟಿ ವ್ಯಾಲ್ಯೂ ಕೊಟ್ಟಾನ ಅಂತ ಹೇಗೆ ತಗೋರಿ, ಆನಂತರ ಅನ್ನ ಪ್ರಶ್ನೆ ಮಾಡ್ಯಾರ ಅಂತ ಹೇಗೆ ತಗೋರಂತ. ಹಾಗಾದ್ರೆ ಎಷ್ಟು ಬರುತ್ತಾ ನೋಡೋಣ, ಕ್ಯಾಲ್ಕುಲೇಟ್ ಮಾಡ್ಕೆ ಕಮೆಂಟ್ ಮಾಡ್ತಾರೆ. ಕಮೆಂಟ್ ಮಾಡ್ರಿ, ಅದನ್ನ ಗೊತ್ತಾಯ್ತಿ ಕಾನ್ಸೆಪ್ಟ್ ವಿದ್ಯುತ್ ಪ್ರವಾಹ ಅಂದ್ರೆ ಏನಂತ. ಆದ್ರ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪಾ ಅಂತ ನೋಡೋದಾದ್ರ ವಿದ್ಯುತ್ ವಿಭವ ಅಥವಾ ಮತ್ತು ವಿಭವಾಂತರ ಅಂತ ಹೇಗೆ ಕರಿತೇವೆ. ವಿದ್ಯುತ್ ವಿಭವ ಮತ್ತು ವಿಭವಾಂತರ ಇಂಗ್ಲಿಷ್ ಒಳಗೆ ಏನಂತ ಕರಿತೇವೆ, ಅದನ್ನೇ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಂಡ್ ಪೊಟೆನ್ಶಿಯಲ್ ಅಂತ ಹೇಗೆ ಕರಿತೇವೆ. ಹಂಗಂದ್ರ ಏನಂತ ಹೇಗೆ ನೋಡೋದಾದ್ರ ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸ, ತರುವಲ್ಲಿ ಆಗುವ ಕೆಲಸವನ್ನೇ ನಾವು ಏನಂತ ಕರಿತೀವಿ, ವಿಭವಾಂತರ ಅಂತ ಹೇಗೆ ಕರಿತೀವಿ. ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸವನ್ನೇ ಏನಂತ ಕರಿತೇವೆ ನಾವು ವಿಭವಾಂತರ ಅಂತ ಹೇಗೆ ಕರಿತೇವೆ. ಈ ಸರ್ಕ್ಯೂಟ್ ಡಯಾಗ್ರಾಮ್ ನೋಡ್ರಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಪಾಯಿಂಟ್ ಐತೆ ಅಂತ ಹೇಗೆ ತಗೋಣಂತ, ಇಲ್ಲೊಂದು ಬಿಂದು ಐತೆ ಅಂತ ಹೇಗೆ ತಗೋಣ. ಈ ಬಿಂದುವಿನಂತ ಒಂದ್ ಚಾರ್ಜಸ್ ಈ ಬಿಂದುವಿಗೆ ತರಬೇಕಾಗಿತ್ತಂದ್ರ ನಾವು ನಡೆಸುವಂತ ಕೆಲಸ ಅಥವಾ ಅದ್ರ ಮೇಲೆ ಹಾಕಿದಂತ ಎನರ್ಜಿಯನ್ನ ಆಗುವ ಕೆಲಸವನ್ನ ನಾವು ಏನಂತ ಕರಿತೇವಿ, ವಿಭವಾಂತರ ಅಂತ ಹೇಗೆ ಕರಿತೇವೆ. ಇಷ್ಟೇ, ಕ್ಲಿಯರ್? ಹಾಗಾದ್ರ ಇದನ್ನ ಸೂತ್ರದ ಸಹಾಯದಿಂದ ಬಿಡಿಸೋದಾದ್ರ ಯಾವ ರೀತಿ ಬಿಡಿಸ್ತೇವಪ್ಪ ಬರಿತೇವೆ ಅಂತಂದ್ರ, ವಿಭವಾಂತರ = ಕೆಲಸ / ಆವೇಶ ಅಂತ ಹೇಗೆ ಕರಿತೇವೆ. ಸಿಂಬಾಲಿಕಲಿ V = W / Q ಅಂತ ಹೇಗೆ ಕರಿತೇವೆ. ಕ್ಲಿಯರ್? ಇಷ್ಟು ಗೊತ್ತಾಯ್ತು ನಿಮ್ಗೆ ಈಗ. ಹಾಗಾದ್ರ ಇಲ್ಲೊಂದಿಷ್ಟು ಅಂತಾರಾಷ್ಟ್ರೀಯ ಏಕಮಾನವನ್ನು ತಿಳ್ಕೊಂಡಂತ. ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ಏನು, ಕೆಲಸದ ಅಂತಾರಾಷ್ಟ್ರೀಯ ಏಕಮಾನ ಏನು, ಆವೇಶದ ನಿಮ್ಗೆ ಆಲ್ರೆಡಿ ಗೊತ್ತು. ಆವೇಶದ ಅಂತಾರಾಷ್ಟ್ರೀಯ ಏಕಮಾನ ಏನು, ಕೂಲಂ ಅಂತ ಹೇಗೆ ಕರಿತೀವಿ. ಹೌದು. ಈಗ ನೆಕ್ಸ್ಟ್ ಏನ್ ಮಾಡ್ಕೊಂಡು ನಾವು ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ಏನಪ್ಪಾ ಅಂತಂದ್ರ ವೋಲ್ಟ್ ಅಂತ ಹೇಗೆ ಕರಿತೀವಿ. ಅದನ್ನ ಸ್ಮಾಲ್ b ಇಂದ ಏನ್ ಮಾಡ್ತೇವೆ ನಾವು ಸೂಚಿಸ್ತೇವೆ. ಅದೇ ರೀತಿ ಕೆಲಸದ ಅಂತಾರಾಷ್ಟ್ರೀಯ ಏಕಮಾನ ಏನಿಲ್ಲಿ ಜೋಲ್ ಅಂತ ಹೇಗೆ ಕರಿತೇವೆ. ಅದನ್ನ ಜೆ ಇಂದ ಏನ್ ಮಾಡ್ತೇವೆ ನಾವು ಸೂಚಿಸ್ತೇವೆ. ವಿಭವಾಂತರವನ್ನ
ವೋಲ್ಟ್ ಇಂದನ ಯಾಕೆ ಕರಿತೇವಪ್ಪ ಅಂತಂದ್ರ ಅಲೆಕ್ಸಾಂಡರ್ ವೋಲ್ಟ್ ರವರ ನೆನಪಿಗಾಗಿ ಏನ್ ಮಾಡ್ತೇವೆ ಇದನ್ನೇ ವೋಲ್ಟ್ ಅನ್ನ ಎಂಬ ಸಿಂಬಲ್ ಇಂದ ನಾವ್ ಏನ್ ಮಾಡ್ತೀವಿ ವಿಭವಾಂತರವನ್ನ ಅಂತಾರಾಷ್ಟ್ರೀಯ ಏಕಮಾನವನ್ನ ಕರಿತೀವಿ. ಹಾಗಾದ್ರ ಈ ವಿಭವಾಂತರವನ್ನ ಅಳೆಯುವ ಮಾಪನ ಯಾವುದು ಅಂತ ಹೇಗೆ ನೋಡೋಕ್ಕಿಂತ ಮುಂಚೆ ಇನ್ನೊಂದು ಚಿಕ್ಕದಾಗಿ ಒಂದು ಸಣ್ಣ ಕಾನ್ಸೆಪ್ಟ್ ಇದೆ ನೋಡ್ರಿ. ಒಂದು ಕೂಲಂ ಆವೇಶವನ್ನು ಸೇಮ್ ಅದೇ ಡೆಫಿನಿಷನ್ ತಕ್ಕಂತಾನೆ ಇದ್ರ ಮೇಲಿನ ಕ್ವಶನ್ಸ್ ಬರುವಂತ ಚಾನ್ಸಸ್ ಇದೆ ಸ್ನೇಹಿತರೆ. ಒಂದು ಕೂಲಂ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಒಂದು ಜೂಲ್ ಕೆಲಸ ನಡೆದರೆ ಆ ಎರಡು ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್ ಆಗಿರುತ್ತದೆ. ಏನು? 1 ವೋಲ್ಟ್ ಆಗಿರುತ್ತದೆ. ಸಿಂಪಲ್. ಯಾವುದೇ ಫಾರ್ ಎಕ್ಸಾಂಪಲ್ ಈ ಬಿಂದುವಿನಿಂದ ಈ ಬಿಂದುವಿಗೆ ಒಂದು ಕೂಲಂ ಮೀನ್ಸ್ ಇಲ್ಲಿ ಏನು, ಒಂದು ಚಾರ್ಜಸ್ ಅನ್ನ ಕಳಿಸ್ಬೇಕಾಗಿತ್ತಂದ್ರ ಅದ್ರ ಮೇಲೆ ನಡೆಯುವಂತ ಹಾಕುವಂತ ಎನರ್ಜಿ ಏನಾಗಿರ್ತೈತಿ 1 ಜೂಲ್ ಆಗಿರ್ತೈತಿ. ಹಾಗಾದ್ರ ಈ ತಂತಿಯ ನಡುವಿನ ಎರಡು ಬಿಂದುಗಳ ನಡುವಿನ ವಿಭವಾಂತರ ಏನಾಗಿರುತ್ತೆ 1 ವೋಲ್ಟ್ ಆಗಿರುತ್ತ ಅಂತ ಹೇಗೆ ಕರಿತೀವಿ ನಾವು. ಆನಂತರ ನೆಕ್ಸ್ಟ್ ಒಂದು ಟಾಪಿಕ್ ನೋಡೋದಾದ್ರ ವಿಭವಾಂತರವನ್ನು ಅಳೆಯುವ ಉಪಕರಣವನ್ನು ಏನಂತ ಕರಿತೀವಿ ನಾವು? ವೋಲ್ಟ್ ಮೀಟರ್. ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ಏನೈತಿ? ವೋಲ್ಟ್. ಅದನ್ನ ಅಳೆಯುವ ಮಾಪನ ವೋಲ್ಟ್ ಮೀಟರ್ ಅಂತ ಹೇಗೆ ಕರಿತೀವಿ. ಇಲ್ಲಿದೆ ನೋಡ್ರಿ, ಇದನ್ನ ಏನಂತ ಕರಿತೀವಿ ನಾವು? ವೋಲ್ಟ್ ಮೀಟರ್. ನೀವು ಕೂಡ ಆಲ್ಮೋಸ್ಟ್ ಎಲ್ಲಾ ನಿಮ್ ಸ್ಕೂಲ್ಗಳಲ್ಲಿ ನೋಡಿರ್ತೀರ. ಅದೇ ತರ ಹೈಯರ್ ಎಜುಕೇಶನ್ಸ್ ಹೋದ್ರ ಈ ಎಲ್ಲಾ ಉಪಕರಣಗಳನ್ನು ಬಳಸ್ಕೊಂಡ್ಕೆ ನೀವು ಏನ್ ಮಾಡ್ತೀರಿ? ಎಕ್ಸ್ಪೆರಿಮೆಂಟ್ ಗಳನ್ನು ಕೂಡ ಮಾಡ್ತೀರ. ಸಾಮಾನ್ಯವಾಗಿ ವಿದ್ಯುತ್ ಪ್ರವಾಹವನ್ನು ಅಳೆಯುವ ಏನ್ ಅಮೀಟರ್ ನ ನಾವು ಸರಣಿ ಕ್ರಮದೊಳಗೆ ಜೋಡಿಸಿದ್ದೇವೆ ಅಂತಂದ್ರ, ಈ ವೋಲ್ಟ್ ಮೀಟರ್ ನ ಏನ್ ಮಾಡ್ತೇವೆ ಅಂತಂದ್ರ ನಾವೇನ್ ಮಾಡ್ತೇವೆ ಇಲ್ಲಿ ಸಮಾಂತರವಾಗಿ ಜೋಡಿಸ್ತೇವೆ. ಹೌದು, ಇಲ್ಲಿ ನೋಡ್ರಿ, ಈ ರೀತಿ ಇರುವಂತ ತಂತಿಗೆ ನಾವೇನ್ ವಾಹಕಕ್ಕೆ ಏನ್ ಮಾಡಿದೆ ನಾವು ಇಲ್ಲಿ ಸಮಾಂತರವಾಗಿ ಏನ್ ಮಾಡೇವಿ? ಇಲ್ಲಿ ವೋಲ್ಟ್ ಮೀಟರ್ ನ ಕನೆಕ್ಟ್ ಮಾಡೇವಿ. ಹೌದು, ಯಾವುದೇ ಒಂದು ಸರ್ಕ್ಯೂಟ್ ಒಳಗಾದ್ರೂ ಕೂಡ ನಾವೇನ್ ಮಾಡ್ತೇವೆ ಅಂದ್ರ ವೋಲ್ಟ್ ಮೀಟರ್ ಅನ್ನ ಸಮಾಂತರವಾಗಿ ಜೋಡಿಸಿರ್ತೇವೆ. ಅದೇ ತರ ಅಮೀಟರ್ ನ ಸರಣಿ ಕ್ರಮದೊಳಗೆ ಜೋಡಿಸಿರ್ತೇವೆ. ಇಷ್ಟು ನಿಮ್ಗ ನೆನ್ಪಿಡಬೇಕಾಗುತ್ತೆ. ಹಾಗಾದ್ರ ಈಗ ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂತಂದ್ರ ಈ ವಿಭವಾಂತರದ ಮೇಲೂ ಕೂಡ ಒಂದು ಪ್ರಶ್ನೆಯನ್ನ ನೋಡೋಣ ಅಂತ, ಪ್ರಾಬ್ಲಮ್ಸ್ ನ ನೋಡೋಣ. 10 ವೋಲ್ಟ್ ವಿಭವಾಂತರ ಹೊಂದಿರುವ ಎರಡು ಬಿಂದುಗಳ ನಡುವೆ 2C ಆವೇಶವನ್ನು ಚಲಿಸಿದಾಗ ನಡೆದ ಕೆಲಸ ಎಷ್ಟು ಅಂತ ಕ್ವಶನ್ ಐತಿ ನೋಡ್ರಿ. ವಿ ಅಂದ್ರ ಎದರ ಅಂತಾರಾಷ್ಟ್ರೀಯ ಏಕಮಾನ? ಇದು ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ. ಹೌದಾ? ಅವುಗಳ SI ಯೂನಿಟ್ ಮೇಲೆ ಯಾವ ಬೆಲೆಗಳನ್ನು ಕೊಟ್ಟಾರ, ಏನ್ ಕ್ವಶನ್ಸ್ ಮಾಡ್ಯಾರ ಅಂತ ನೀವು ತಿಳ್ಕೊಬೇಕಾಗತ್ತೆ. ಹಾಗಾದ್ರ ಏನೈತಿ ಇಲ್ಲಿ 10P. ಹಾಗಾದ್ರ ವಿ ಬೆಲೆಯನ್ನು ಕೊಟ್ಟರು. ಆ ನಂತರ 2C ಎದರ ಅಂತಾರಾಷ್ಟ್ರೀಯ ಏಕಮಾನ? ದಾವೇಶಗಳ ಏಕಮಾನ. ಹೌದಾ? ಚಾರ್ಜಸ್ಗಳು. ಅದ್ರ ಸಿಂಬಲ್ ಏನೈತಿ? Q = 2C. ಹಾಗಾದ್ರ ಕೆಲಸ ಎಷ್ಟು ಅಂತ ಕೇಳ ಡಬ್ಲ್ಯೂ ನ ನಾವೇನ್ ಮಾಡಿದ್ರಿ ಕ್ವಶನ್ಸ್ ಮಾಡಿದ. ಹಾಗಾದ್ರ ಸೂತ್ರ ಏನೈತಿ? ಫಸ್ಟ್ ಸೂತ್ರ ನೆನಪಿರ್ಬೇಕು ನಿಮ್ಗ. ಸೂತ್ರ ಏನೈತಿ? V = W/Q. ನಮ್ಗೆ ಕೇಳಿದ್ದೇನು? ಡಬ್ಲ್ಯೂ ಅನ್ನ ಕೇಳಾರ. ಡಬ್ಲ್ಯೂ ಮೇಲ್ಗಡೆ ಐತಂದ್ರ ಈ ಕ್ಯೂ ಇಲ್ಲಿ ಭಾಗಿಸ್ತಿತ್ತಂದ್ರ ಎಡಗಡೆ ಹೋಯ್ತಂದ್ರ ಗುಣಿಸುತ್ತ. ಹಾಗಾದ್ರ ಹೆಂಗ್ ಕನ್ವರ್ಷನ್ ಆಗುತ್ತದು? W = V × Q ಆಗುತ್ತೆ. ಈ ಫಾರ್ಮುಲಾದೊಳಗ ನಿಮ್ ಕೊಟ್ಟಂತ ಬೆಲೆಗಳನ್ನ ಹಾಕೋದು. 10 × 2 ಆಗುತ್ತೆ. 10 × 20. ಹಾಗಾದ್ರ ಕೆಲಸದ ಅಂತಾರಾಷ್ಟ್ರೀಯ ಏಕಮಾನ ಏನೈತಿ? ಜೂಲ್ ಐತಿ. ಹಾಗಾದ್ರ 20 ಜೂಲ್. ನಿಮ್ ಆನ್ಸರ್ ಕ್ಲಿಯರ್? ಇದುವರೆಗೆ ಏನ್ ಮಾಡಿದೆ ನಾವು? ವಿದ್ಯುತ್ ಮಂಡಲ ನೋಡಿದೇವಿ, ಆನಂತರ ವಿದ್ಯುತ್ ಪ್ರವಾಹ ಮತ್ತ ವಿಭವಾಂತರವನ್ನು ನೋಡಿದೇವೆ. ಹೌದಲ್ಲ? ಇಲ್ಲಿ ಒಂದಿಷ್ಟು ಚಿಹ್ನೆಗಳ ಮುಖಾಂತರ ಒಂದಿಷ್ಟು ಉಪಕರಣಗಳನ್ನು ಸೂಚಿಸುತ್ತಿದ್ದೇವೆ. ಹೌದಾ? ಅದೇ ತರ ಬೇರೆ ಬೇರೆ ತರನಾದಂತ ಉಪಕರಣಗಳನ್ನ ಯಾವ ರೀತಿ ಸೂಚಿಸ್ತೇವಿ ಅಂತ ಹೇಗೆ ನೋಡೋದನ್ನ ನೆಕ್ಸ್ಟ್ ಟಾಪಿಕ್ ಆಗೈತಿ. ನೋಡಲ್ಲಿ ವಿದ್ಯುತ್ ಮಂಡಲದ ಚಿತ್ರಗಳು ಅಂತ ಹೇಗೆ ಕರಿತೀವಿ. ಆ ಚಿತ್ರಗಳನ್ನ ಚಿಹ್ನೆಗಳ ಮುಖಾಂತರ ಯಾವ ರೀತಿ ಗುರುತಿಸ್ತೇವೆ ಅಂತ ಹೇಗೆ ನೋಡೋದಾದ್ರ, ಮೊದಲೇದಾಗಿ ಸೆಲ್ ಅಥವಾ ಬ್ಯಾಟರಿ ಅಂತ ಕೂಡ ಕರಿತೇವಲ್ಲ, ಅದನ್ನ ಈ ರೀತಿ ಸೂಚಿಸ್ತೇವೆ. ಏನು? ಒಂದು ದೊಡ್ಡ ಗೆರೆ ಪಕ್ಕ ಒಂದು ಚಿಕ್ಕ ಗೆರೆ ಹಾಕಿದೇವ ಅಂತಂದ್ರ ಅವುಗಳ ಏನಾಗಿರ್ತದೆ? ಅದನ್ನ ಬ್ಯಾಟರಿ ಅಥವಾ ಸೆಲ್ ಅಂತ ಹೇಗೆ ಕರಿತೀವಿ. ಒಂದಕ್ಕಿಂತ ಹೆಚ್ಚಿಗೆ, ಒಂದಕ್ಕಿಂತ ಜಾಸ್ತಿ ಅಥವಾ ಎರಡಕ್ಕಿಂತ ಜಾಸ್ತಿ ಕೂಡ ಆಗಿರಬಹುದು ಅಂತ ಸೆಲ್ಗಳ ಜೋಡಣೆಯನ್ನ ಈ ರೀತಿ ಸೂಚಿಸ್ತೇವೆ.
ಅದೇ ನಂತರ ಕೀ ಅಂತ ಹೇಗೆ ಕರಿತಿರ್ತೇವಲ್ಲ, ಓಪನ್ ತೆರೆದಂತ ಕೀನ ಈ ರೀತಿ ಸೂಚಿಸ್ತೇವೆ. ಅದೇ ಕ್ಲೋಸ್ಡ್ ಕೀನ ಈ ರೀತಿ ಸೂಚಿಸ್ತೇವೆ. ಅದೇ ತರನಾಗಿ ಒಂದು ವಾಹಕಕ್ಕ ಇನ್ನೊಂದು ವಾಹಕ ಬಂದು ಈ ರೀತಿ ಜಾಯಿನ್ ಆಗಿತ್ತಂದ್ರ ಅದನ್ನ ಯಾವ ರೀತಿ ಚಿಹ್ನೆ ಮುಖಾಂತರ ಸೂಚಿಸ್ತೇವೆ ಅಂದ್ರೆ ಈ ರೀತಿ. ಬಟ್ ಒಂದು ವಾಹಕಕ್ಕ ಇನ್ನೊಂದು ವಾಹಕ ಕನೆಕ್ಟ್ ಇರ್ಲಿಕ್ಕಂದ್ರ ಅದನ್ನ ಈ ರೀತಿ ಸೂಚಿಸ್ತೇವೆ. ಬಲ್ಬ್ ಗಳಂತ ಹೇಗೆ ಕರಿತೇವಲ್ಲ, ಆ ಬಲ್ಬ್ ಗಳನ್ನ ಈ ರೀತಿ ಸೂಚಿಸ್ತೇವೆ. ಆ ನಂತರ ನಿಮ್ 2-3 ಸರ್ಕ್ಯೂಟ್ ಡೈಗ್ರಾಮ್ ಒಳಗ ಈ ರೀತಿ ನಮ್ ಸಿಂಬಲ್ ಬಂದಿತ್ತು, ಹೌದಾ? ಇದನ್ನ ಏನಂತ ಕರಿತೀವಪ್ಪ ಅಂತಂದ್ರ ರೋಧಕ ಅಂತ ಹೇಗೆ ಕರಿತೀವಿ. ಆ ರೋಧಕನ ಆರಿಂದ ಕೂಡ ನಾವು ಸಿಂಬಲ್ ಅಕ್ಷರದಿಂದ ಕೂಡ ಸೂಚಿಸ್ತೇವೆ. ಆ ನಂತರ ನೆಕ್ಸ್ಟ್ ಒಂದ್ ಬರೋದು ರೇಯೋಸ್ಟಾಟ್ ಅಂತ ಹೇಗೆ ಕರಿತೀವಿ. ರೇಯೋಸ್ಟಾಟ್ ಅನ್ನು ಈ ರೀತಿ ಕೂಡ ಗುರುತಿಸ್ತೇವೆ, ಈ ರೀತಿ ಕೂಡ ಗುರುತಿಸ್ತೇವೆ. ನಿಮ್ಗೆ ಹಿಂದ್ಗಡೆನೆ ಟಾಪಿಕ್ ಒಳಗನೆ ಹೇಳಿದಿನ. ಅಮೀಟರ್ ನ ಈ ರೀತಿ ಸೂಚಿಸಿದ್ರ ವೋಲ್ಟ್ ಮೀಟರ್ ನಾವೇನ್ ಮಾಡ್ತೇವೆ ಈ ರೀತಿ ಸೂಚಿಸ್ತೇವೆ. ಕ್ಲಿಯರ್? ಈ ಎಲ್ಲಾ ಉಪಕರಣಗಳನ್ನು ಬಳಸ್ಕೊಂಡ್ಕೆ ಏನ್ ಮಾಡ್ತೇವೆ ನಾವು ವಿದ್ಯುತ್ ಮಂಡಲವನ್ನ ರಚಿಸಿ ಅದ್ರೊಳಗ ವಿದ್ಯುತ್ ಪ್ರವಾಹವನ್ನ ಅಳೆಯುವಂತ ಕೆಲಸವನ್ನು ಮಾಡ್ತೇವೆ. ಇವೆಲ್ಲ ಯಾವ ನಿಯಮದ ಮೇಲೆ ಕೆಲಸ ಮಾಡ್ತಾವ ಅಂತ ಹೇಗೆ ನೆಕ್ಸ್ಟ್ ಟಾಪಿಕ್ ಒಳಗ ತಿಳ್ಕೊಂಡಂತ. ಅದೇ ಯಾವ ನಿಯಮಪ್ಪ ಅಂತ ಹೇಗೆ ನೋಡೋದಾದ್ರ ಓಮ್ಸ್ ನ ನಿಯಮ ಅಂತ ಹೇಗೆ ಕರಿತೇವೆ. ಏನು? ಓಮ್ಸ್ ನ ನಿಯಮ, ಓಮ್ಸ್ ಲಾ ಅಂತ ಕೂಡ ಕರಿತೀವಿ. ಏನ್ ಓಮ್ಸ್ ಲಾ ಅಂತ ಹೇಗೆ ನೋಡೋದಾದ್ರ ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರವು ವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ಏನಾಗಿರುತ್ತೆ ನೇರ ಅನುಪಾತದಲ್ಲಿರುತ್ತದೆ. ಇದನ್ನ ಏನಂತ ಕರಿತೇವೆ ನಾವು ಓಮ್ಸ್ ನ ನಿಯಮ ಅಂತ ಹೇಗೆ ಕರಿತೇವೆ. ಇಲ್ಲೊಂದು ವಾಹಕ ಐತಿ, ಹೌದಾ? ರೆಜಿಸ್ಟರ್ ಅಂತ ಐತಿ. ಈ ವಾಹಕ ಏನಾಗೈತಿ ಸ್ಥಿರವಾಗೈತಿ. ಈ ಸ್ಥಿರವಾದ ವಾಹಕದ ವಿಭವಾಂತರ ವಿಯು ಅದರ ಮೂಲಕ ಹರಿಯುವಂತ ವಿದ್ಯುತ್ ಪ್ರವಾಹಕ್ಕೆ ಏನಾಗೈತಿ ನೇರ ಅನುಪಾತದಲ್ಲಿದೆ. ಏನ? ನೇರ ಅನುಪಾತದಲ್ಲಿದೆ. ವಿ ಏನಾಗೈತಿ ಇಲ್ಲಿ ಐಗೆ ನೇರ ಅನುಪಾತದಲ್ಲಿದೆ. ಹಾಗಾದ್ರ ಸ್ಥಿರವಾಗಿದ್ದಿಲ್ಲ ಯಾವುದಿಲ್ಲಿ ರೆಜಿಸ್ಟರ್ ಅಥವಾ ತಾಪಮಾನ ಸ್ಥಿರವಾಗಿದೆ, ಹೌದಾ? ಅದ್ರ ತಕ್ಕಂತೆ ಬರ್ಕೊಂಡಾಗ ಈ ವಿ ರೈಟ್ ಸೈಡ್ ಇದ್ದೇನಾಗುತ್ತಾ ಲೆಫ್ಟ್ ಸೈಡ್ ಹೋಗುತ್ತಾ, ಅವಾಗ ವಿ ಬೈ ಐ ಆಗುತ್ತಾ. ರೈಟ್ ಸೈಡ್ ಏನಾಗಿರ್ತೈತಿ ಸ್ಥಿರಾಂಕ ಅಂತ ಹೇಗೆ ಬರ್ಕೋತೇವೆ. ಆ ಸ್ಥಿರಾಂಕನ ಸಿಂಬಾಲಿಕಲಿ ಅಕ್ಷರ ರೂಪದೊಳಗೆ ಬರೆದಾಗ ಆರ್ ಎಂಬ ಅಕ್ಷರದಿಂದ ನಾವೇನ್ ಮಾಡ್ತೇವೆ ಸೂಚಿಸ್ತೇವೆ, ಹೌದಾ? ಇದನ್ನ ಏನಂತ ಈಗ ವಿ ಬೈ ಐ ಈಕ್ವಲ್ ಟು ಆರ್ ಆಯ್ತು. ಇದನ್ನ ಇನ್ನೊಂಚೂರ್ ಬೇರೆ ತರ ಬರ್ಕೊಂಡಾಗ ಏನಾಗುತ್ತ ಈ ಐ ಇದನ್ನ ಈ ಸೈಡ್ ತಂದ್ರ ವಿ ಈಕ್ವಲ್ ಟು ಐ ಆರ್ ಆಗುತ್ತೆ. ಇದೇ ಏನಾಗೈತಪ್ಪ ಅಂತಂದ್ರ ಓಮ್ಸ್ ನ ನಿಯಮ ಅಂತ ಹೇಗೆ ಕರಿತೀವಿ. ವಿ ಈಕ್ವಲ್ ಟು ಐ ಆರ್. ನಿಮ್ಗ ನೆನ್ಪಿಟ್ಕೋಕ್ ಕಷ್ಟ ಆಗ್ತಿತ್ತಂತಂದ್ರ ಇಲ್ಲಿ ಒಂದು ಡಯಾಗ್ರಾಮ್ ನೋಡ್ರಿ, ಓಮ್ಸ್ ಲಾ, ಹೌದಾ? ಫಾರ್ ಎಕ್ಸಾಂಪಲ್ ಒಂದಿಷ್ಟು ಈ ಫಾರ್ಮುಲಾದ ಮೇಲೆ ಹಲವಾರು ಬಹಳ ಸಲ ಪ್ರಾಬ್ಲಮ್ಸ್ ಗಳನ್ನ ಕೇಳುವಂತ ಚಾನ್ಸಸ್ ಹಿಂದೆ ಕೇಳಿದಾರ, ಮುಂದೆ ಕೇಳುವಂತ ಚಾನ್ಸಸ್ ಕೂಡ ಜಾಸ್ತಿ ಇದೆ ನಿಮ್ಗ, ಹೌದು? ವಿ ಬೇಕಾಗಿತ್ತಂತಂದ್ರ ಫಾರ್ ಎಕ್ಸಾಂಪಲ್ ನಾವು ವಿ ಕಂಡು ಹಿಡಿಬೇಕಾಗಿತ್ತಪ್ಪ. ವಿ ಕಂಡು ಹಿಡಿಬೇಕಾಗಿತ್ತಂತಂದ್ರ ಈ ರೀತಿ ಐ ಇಂಟು ಆರ್ ಆಗ ಈ ಡಯಾಗ್ರಾಮ್ ನೆನ್ಪಿಟ್ಕೊಂಡ್ಬಿಟ್ರಿ ನೀವು. ಒಂದು ತ್ರಿಭುಜ ಹಾಕೋರಿ, ತ್ರಿಭುಜದ ಮೇಲ್ಗಡೆ ಏನಾಗಿರ್ತೈತಿ ವಿ ಇರುತ್ತ, ಎಡಗಡೆ ಆ ಇರುತ್ತ ಅನ್ಕೋರಿ, ಬಲ್ಗಡೆ ಏನಾಗಿರ್ತೈತಿ ಆರ್ ಇರುತ್ತ ಅಂತ ಹೇಗೆ ತಿಳ್ಕೊರಿ. ವಿ ಕಂಡು ಹಿಡಿಬೇಕಾಗಿತ್ತಂದ್ರ ಕೆಳಗಡೆ ಅವುಗಳನ್ನ ಎರಡು ಇಂಟು ಮಾಡು. ಆ ನಂತರ ಬೈ ಚಾನ್ಸ್ ಐ ಕಂಡು ಹಿಡಿಬೇಕಾಗಿತ್ತಂತಂದ್ರ ಸಿಂಪಲ್ ಈ ರೀತಿ ಪಿ ಬೈ ಆರ್ ಅಂತ ಹೇಗೆ ತಿಳ್ಕೊರಿ. ಅದೇ ರೀತಿ ಆರ್ ಬೇಕಾಗಿತ್ತಂತಂದ್ರೆ ಏನ್ ಮಾಡ್ಕೋತೀರಿ ನೀವು ವಿ ಬೈ ಐ ಅಂತ ಹೇಗೆ ನೆನ್ಪಿಟ್ಕೊಂಡ್ರ ಸಾಕಾಗುತ್ತೆ ನೀವು. ಕ್ಲಿಯರ್? ಈ ಓಮ್ಸ್ ಲಾ ನ ಡೆಫಿನಿಷನ್ಸ್ ಗೊತ್ತಾಯ್ತು ನಿಮ್ಗ. ಇದನ್ನ ಒಂದು ಎಕ್ಸ್ಪೆರಿಮೆಂಟ್ ಮುಖಾಂತರ ಮಾಡ್ತಾ ನೋಡೋಣ ಅಂತ, ಹೌದಾ? ಸಿಂಪಲ್ ಇಲ್ಲಿ ಏನ್ ಮಾಡಿದೀವಿ, ಒಂದು ಸ್ಥಿರವಾಗಿದೆ, ಹೌದಾ? ರೆಸಿಸ್ಟೆನ್ಸ್ ಸ್ಥಿರವಾಗಿದೆ. ಅದ್ರ ಮೂಲಕ ಹರಿಯುವಂತ ವಿದ್ಯುತ್ ಪ್ರವಾಹಕ್ಕೆ ಏನಾಗೈತಿ, ವಿದ್ಯುತ್ ಪ್ರವಾಹಕ್ಕ ಅದರ ವಿಭವಾಂತರ ಏನಾಗೈತಿ ನೇರ ಅನುಪಾತದೊಳಗೆ ಐತಿ ಅಂತ ಹೇಗೆ ಒಂದು ಎಕ್ಸ್ಪೆರಿಮೆಂಟ್ ಮುಖಾಂತರ ಮಾಡೋಣ ಅಂತ ಇಲ್ಲಿ ಒಂದಿಷ್ಟು ಡಾಟಾವನ್ನು ಕೊಟ್ಟಿನಿ. ನಾನು ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಹಾಕೊಂಡಿನಿ. ಈ ರೀತಿ ಡಾಟೆಡ್ ಲೈನ್ ಎದಕ್ಕೆ ಹಾಕೊಂಡಿದ್ಯಪ್ಪ ಅಂತಂದ್ರ ಫಸ್ಟ್ ಒಂದು ಸೆಲ್ ಅನ್ನು ಬಳಸಿದ್ರ ಎರಡನೇ ಸೆಲ್ ಇನ್ನೊಂದ್ ಸೆಲ್ ಅಥವಾ ಇನ್ನೊಂದ್ ಸೆಲ್ ಈ ರೀತಿ ಬಳಸ್ಕೋತ ಹೋಗ್ತೇವೆ, ಹೌದಾ? ಈಗ ಏನ್ ಮಾಡಕತ್ತೀನಿ ಅಂತಂದ್ರ ಈ ಸರ್ಕ್ಯೂಟ್ ಒಳಗ ಈ ಎಕ್ಸ್ ಮತ್ತು ವೈ ಗಳ ನಡುವರ್ಗ ಹರಿಯುವಂತ ವಿದ್ಯುತ್ ಪ್ರವಾಹ ಎಷ್ಟೈತೆಪ್ಪ ಅಂತಂದ್ರ 0.1 ಐತಿ. ಹಾಗಾದ್ರ ಈ ವಾಹಕದ ವಿಭವಾಂತರ ಎಷ್ಟೈತಿ 0.2 ಐತಿ, ಹೌದಾ? ಹಾಗಾದ್ರ ಈ ವಾಹಕದ ಆರ್ ಅಥವಾ
ಇದಕ್ ನೆಕ್ಸ್ಟ್ ಏನಂತ ಕರಿತೇವೆ, ಆರ್ ಅಂದ್ರೆ ಏನಂತ ಹೇಳಿ ನಿಮ್ ನೆಕ್ಸ್ಟ್ ಟಾಪಿಕ್ ಒಳಗ್ ಗೊತ್ತಾಗುತ್ತ. ಆರ್ ಅನ್ನ ತಿಳ್ಕೊಬೇಕಾಗಿತ್ತು, ಅದು ಸ್ಥಿರವಾಗಿರ್ಬೇಕಂತ ಹೇಳಿ ಆರ್ ಎಷ್ಟು ಬರ್ತೈತೆ ಅಂದ್ರೆ ವಿ ಬೈ ಐ ಅಂದ್ರ 0.5 ಆಗುತ್ತೆ. ಅದೇ ತರ ನೆಕ್ಸ್ಟ್ ಇನ್ನೊಂದು ಬ್ಯಾಟರಿಯನ್ನ ಕನೆಕ್ಟ್ ಮಾಡಿದ್ದೆ, ಹೌದಾ. ಆ ಬ್ಯಾಟರಿಯನ್ನು ಕನೆಕ್ಟ್ ಮಾಡಿದಾಗ ಅದರ ಮೂಲಕ ಹರಿಯುವಂತ ವಿದ್ಯುತ್ ಪ್ರವಾಹ ಎಷ್ಟೈತಿ 0.2 ಆಗುತ್ತ. ಆ ವಾಹಕದ ವಿಭವಾಂತರ 0.4 ಆಗುತ್ತ. ಅವುಗಳನ್ನು ಭಾಗಿಸಿದಾಗ ಕೂಡ ಎಷ್ಟಾಗುತ್ತೆ ನಮ್ಗ 0.2 ಆಗುತ್ತೆ. ಆ ನಂತರ ನೆಕ್ಸ್ಟ್ ಇನ್ನೊಂದು ಬ್ಯಾಟರಿ ಕನೆಕ್ಟ್ ಮಾಡ್ತೀನಿ. ಅವಾಗ ಕನೆಕ್ಟ್ ಮಾಡಿದಾಗ ಅದರ ವಿಭವಾಂತರ ವಿದ್ಯುತ್ ಪ್ರವಾಹ ಎಷ್ಟೈತಿ 0.3 ಅದ. ಅದ್ರ ಮೂಲಕ ಅದರ ವಿಭವಾಂತರ ಎಷ್ಟೈತಿ 0.6 ಐತಿ. ಅವಕ್ಕೂ ಭಾಗಿಸಿದಾಗ ಕೂಡ ಏನಾಗ್ತಿಲ್ಲಿ 0.59. ಈ ಮೂರು ಇದೇ ತರ ನೀವು ನೆಕ್ಸ್ಟ್ ಇನ್ನೂ ಕನೆಕ್ಟ್ ಮಾಡ್ಕೋತ ಹೋಗ್ಬೋದು. ನಾ ಇಲ್ಲ 3 ವ್ಯಾಲ್ಯೂಗಳನ್ನು ತಗೊಂಡಿನಿ. ಈ ಎಲ್ಲಾ ಬೆಲೆ ವ್ಯಾಲ್ಯೂಗಳನ್ನ ಗಮನಿಸಿದಾಗ ಎಲ್ಲವೂ 0.5 0.5 0. ಅದ್ರ ಕಾನ್ಸ್ಟಂಟ್ ಅಥವಾ ಸ್ಥಿರವಾಗೈತಿ, ಹೌದು. ಅಂದ್ರ ಏನಿತ್ತು ನಮ್ ಡೆಫಿನಿಷನ್ ಒಂದ್ಸಲ ನೆನ್ಸ್ಕೋರಿ. ಏನಿದೆ ಇಲ್ಲಿ, ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಅವಾಗ ಏನಾಗಿರ್ತೈತಿ, ಅದು ಸ್ಥಿರವಾಗಿರ್ತೈತಿ, ಕಾನ್ಸ್ಟಂಟ್ ಆಗಿರುತ್ತ ಅಂತ ಹೇಗೆ ಕರಿತೀವಿ. ಇಲ್ಲೆಲ್ಲ ಬೆಲೆಗಳು ಕಾನ್ಸ್ಟಂಟ್ ಆದವು, ಹೌದು. ವಿ ಬೈ ಐ ಇದನ್ನ ಗ್ರಾಫಿಕಲಿ ರೀಪ್ರೆಸೆಂಟೇಶನ್ ಮಾಡ್ರಿ ಅಂತಂದ್ರ ಯಾವ ರೀತಿ ಇರುತ್ತ ಅಂತ ಹೇಗೆ ನೋಡೋದಾದ್ರ ಎಕ್ಸ್ ಎಕ್ಸಸ್ ಈಕ್ವಲ್ ಟು ಈ ರೀತಿ ಇದೆಯಲ್ಲ, ಎಕ್ಸ್ ಎಕ್ಸಸ್ ಈಕ್ವಲ್ ಟು ನಾವೇನ್ ತಗೋತೀವಿ, ವಿದ್ಯುತ್ ಪ್ರವಾಹವನ್ನು ತಗೋತೀವಿ. ವೈ ಎಕ್ಸಸ್ ಈಕ್ವಲ್ ಟು ಏನು ತಗೋತೀವಿ, ವಿಭವಾಂತರವನ್ನು ತಗೊಂಡಾಗ ಆ ಗ್ರಾಫ್ ಯಾವ ರೀತಿ ಬರುತ್ತಪ್ಪ ಅಂತ ಹೇಗೆ ನೋಡಿದ್ರ ಈ ರೀತಿ ಕಾನ್ಸ್ಟಂಟ್ ಆಗಿರುತ್ತೆ. ಇಷ್ಟೇ ಕ್ಲಿಯರ್ ನಿಮ್ಗ. ಆ ನಂತರ ನೆಕ್ಸ್ಟ್ ಏನ್ ನೋಡೋಣಪ್ಪ ಅಂತ ಹೇಗೆ ನೋಡೋದಾದ್ರ ಹೇಳಿದ್ನಲ್ಲ, ಆರ್ ಅಂದ್ರೆ ಏನಂತ ಹೇಗೆ, ಆರ್ ಅಂದ್ರೆ ರೋಧ ಅಂತ ಹೇಗೆ ಕರಿತೀವಿ. ಏನು ಆರ್ ಅಂದ್ರ ರೋಧ ಅಂತ ಹೇಗೆ ಕರಿತೀವಿ. ರೋಧದ ಅಂತಾರಾಷ್ಟ್ರೀಯ ಏಕಮಾನ ಏನಿರುತ್ತಂದ್ರ ಓಂ ಅಂತ ಹೇಗೆ ಕರಿತೀವಿ. ಇದು ಗ್ರೀಕ್ ಲೆಟರ್ ಇದು. ಈ ಗ್ರೀಕ್ ಅಕ್ಷರದಿಂದ ಏನ್ ಮಾಡ್ತೇವೆ ಅಂತಂದ್ರ ರೋಧದ ಅಂತಾರಾಷ್ಟ್ರೀಯ ಏಕಮಾನವನ್ನ ಗುರುತಿಸ್ತೇವೆ. ಅಕ್ಷರಗಳಲ್ಲಿ ಬರಿ ಅಂದ್ರ ಓಂ ಅಂತ ಹೇಗೆ ಬರಿತೀವಿ. ಅದು ಚಿಹ್ನೆಯ ಮುಖಾಂತರ ಅಂತಂದ್ರ ಗ್ರೀಕ್ ಅಕ್ಷರ ಆದಂತ ಈ ಚಿಹ್ನೆಯ ಮುಖಾಂತರ ನಾವೇನ್ ಮಾಡ್ತೇವೆ, ಗುರುತಿಸ್ತೇವೆ. ಸಿಂಪಲ್. ಯಾವುದೇ ಒಂದು ವಾಹಕದ ರೋಧ ಒಂದು ಓಂ ಆಗಿರ್ಬೇಕಂದ್ರ ಆ ವಾಹಕದ ಎರಡು ಬಿಂದುಗಳ ನಡುವಿನ ವಿಭವಾಂತರ ಏನಾಗಿರ್ಬೇಕು, ಒಂದು ವಿ. ಅದರ ಮೂಲಕ ಹರಿಯುವಂತ ವಿದ್ಯುತ್ ಪ್ರವಾಹ ಏನಾಗಿರ್ಬೇಕು, 1 ಆಂಪಿಯರ್ ಆಗಿತ್ತಂದ್ರ ಮಾತ್ರ ನಮ್ಗೆ ಏನಾಗುತ್ತ, ಆ ವಾಹಕದ ರೋಧ 1 ಓಂ ಆಗಿರುತ್ತೆ. ಇಷ್ಟು ಕ್ಲಾರಿಟಿ ಇರಲಿ. ನೆಕ್ಸ್ಟ್ ಏನಪ್ಪಾ ಅಂತಂತಂದ್ರ ಒಂದಿಷ್ಟು ಪಾಯಿಂಟ್ಸ್ ಗಳು ಇದೇ ಟಾಪಿಕ್ ಮೇಲೆ ಬರ್ತಾವ. ಆ ಪಾಯಿಂಟ್ಸ್ ಗಳನ್ನ ಒಂದ್ಸಲ ಕ್ಲಾರಿಟಿ ನೋಡ್ಕೊರಿ ಸರಿಯಾಗಿ. ಯಾವುದೇ ಒಂದು ರೋಧಕದ ಮೂಲಕ ಪ್ರವೇಶಿಸುವ ವಿದ್ಯುತ್ ಪ್ರವಾಹವು ಅದರ ರೋಧಕ್ಕೆ ವಿಲೋಮ ಅನುಪಾತದಲ್ಲಿರುತ್ತದೆ. ಏನು ವಿಲೋಮ ಅನುಪಾತದಲ್ಲಿರುತ್ತದೆ. ಸಿಂಪಲ್ ಇಷ್ಟೇ. ಯಾವುದೇ ಒಂದು ವಾಹಕವನ್ನು ತಗೊಂಡಿದ್ದೇವೆ ಅಂದ್ರ ಆ ವಾಹಕದ ರೋಧ ಜಾಸ್ತಿ ಇತ್ತಂದ್ರ ಅದರ ಮೂಲಕ ಹರಿಯುವಂತ ವಿದ್ಯುತ್ ಪ್ರವಾಹ ಏನಾಗುತ್ತೆ, ಕಡಿಮೆ ಆಗುತ್ತೆ. ಬೈ ಚಾನ್ಸ್ ಅದ್ರ ಯಾವ್ದೋ ಒಂದು ವಾಹಕವನ್ನು ತಗೊಂಡಾಗ ಅದ್ರ ಮೂಲಕ ಹರಿಯುವಂತ ವಿದ್ಯುತ್ ಪ್ರವಾಹ ಜಾಸ್ತಿ ಇತ್ತಂದ್ರ ಆ ವಾಹಕದ ರೋಧ ಏನಾಗಿರ್ತೈತಿ, ಇಲ್ಲಿ ಕಡಿಮೆ ಇರುತ್ತ ಅಂತ ಹೇಳಿ ಅರ್ಥ. ಇಷ್ಟೇ. ಅಂದ್ರೆ ತದ್ ವಿರುದ್ಧವಾಗಿರ್ತೈತಿ. ಯಾವುದೇ ವಾಹಕ ತಗೊಂಡ್ರು ಕೂಡ ಆ ವಾಹಕದ ರೋಧ ಜಾಸ್ತಿ ಇತ್ತಂದ್ರ ಅದ್ರ ಮೂಲಕ ಹರಿಯುವಂತ ವಿದ್ಯುತ್ ಪ್ರವಾಹ ಪ್ರಮಾಣ ಏನಾಗಿರುತ್ತೆ, ಕಡಿಮೆ ಆಗುತ್ತೆ. ವಿದ್ಯುತ್ ಪ್ರವಾಹ ಏನಾರ ಜಾಸ್ತಿ ಆಕಿತ್ತಂದ್ರ ಆ ವಾಹಕದ ರೋಧ ಏನಾಗೈತಿ, ಇಲ್ಲಿ ಕಡಿಮೆ ಆಗಿದೆ ಅಂತ ಹೇಳಿ. ಇಷ್ಟೇ ಈ ಪಾಯಿಂಟ್ಸ್ ನ ಅರ್ಥ. ನೆಕ್ಸ್ಟ್ ಒಂದ್ ಪಾಯಿಂಟ್ಸ್ ನೋಡ್ರಿ. ರೋಧವನ್ನು ದ್ವಿಗುಣಗೊಳಿಸಿದರೆ ವಿದ್ಯುತ್ ಪ್ರವಾಹದ ದರವು ಏನಾಗಿರ್ತತಿ, ಅರ್ಧದಷ್ಟಾಗುತ್ತದೆ. ಯಾವುದೇ ಒಂದು ವಾಹಕವನ್ನು ತಗೊಂಡಾಗ ಆ ವಾಹಕದ ರೋಧವನ್ನ ಡಬಲ್ ಮಾಡಿದ್ದೇವೆ ಅಂತಂದ್ರ ಅದ್ರ ಮೂಲಕ ಹರಿಯುವಂತ ವಿದ್ಯುತ್ ಪ್ರವಾಹ ಏನಾಗುತ್ತ, ಅದ್ರ ಅರ್ಧದಷ್ಟು ಕಮ್ಮಿ ಆಗುತ್ತ. ಅಂದ್ರ ಒಂದು ವಾಹಕವನ್ನು ತಗೊಂಡಾಗ ಅದರ ರೋಧವನ್ನು ಡಬಲ್ ಮಾಡಿದಾಗ ಅದ್ರ ಮೂಲಕ ಹರಿಯುವಂತ ವಿದ್ಯುತ್ ಪ್ರವಾಹ ಏನಾಗಿರ್ತತಿ, ಅರ್ಧದಷ್ಟು ಕಡಿಮೆ ಆಗುತ್ತ. ಹಾಗಾದ್ರ ನಾವಲ್ಲಿ ವಿದ್ಯುತ್ ಪ್ರವಾಹನ ಅಳೆಯುವ ಉಪಕರಣ ಗೊತ್ತಿತ್ತು, ವಿಭವಾಂತರವನ್ನು ಅಳೆಯುವಂತ ಉಪಕರಣ ಗೊತ್ತಿತ್ತು, ಹೌದಾ. ಅದೇ ತರ ರೋಧವನ್ನ ಬದಲಾಯಿಸುವ ಸಲುವಾಗ ನಾವೇನ್ ಮಾಡ್ತೇವೆ ಅಂತಂದ್ರ ರೇಯೋಸ್ಟಾಟ್ ಅನ್ನ ಬಳಸ್ತೇವೆ. ಏನು ರೇಯೋಸ್ಟಾಟ್ ಅನ್ನ ಬಳಸ್ತೇವೆ. ರೇಯೋಸ್ಟಾಟ್ ಯಾವ ರೀತಿ ಇರುತ್ತ ಅಂತಂದ್ರ ಇಲ್ಲಿದೆ ನೋಡಿ. ಇದು ರೇಯೋಸ್ಟಾಟ್ ಅಂತ ಹೇಳಿ ಕರಿತೀವಿ. ರೇಯೋಸ್ಟಾಟ್ ಬಳಸ್ಕೊಂಡ್ಕೆ ಏನ್ ಮಾಡ್ತೇವೆ, ಯಾವುದೇ ಒಂದು ವಾಹಕದ ರೋಧವನ್ನ ಬದಲಾಯಿಸುವ ಸಲುವಾಗ ಇದನ್ನ ಬಳಸ್ಕೋತೇವೆ. ಕ್ಲಿಯರ್. ನೆಕ್ಸ್ಟ್ ಇದೇ ತರನಾಗಿ ನೋಡೋದಾದ್ರ
ಏನಪ್ಪಾ ನೆಕ್ಸ್ಟ್ ಟಾಪಿಕ್ ಅಪ್ಪ ಅಂತಂದ್ರ ರೋಧಕ ಅಂತ ಹೇಗೆ ಕರಿತೀವಿ. ಏನು ರೋಧಕ ಅಥವಾ ರೆಜಿಸ್ಟರ್ ಅಂತ ಹೇಗೆ ಕರಿತೀವಿ. ಹಿಂಗಂದ್ರೆ ಏನಂತ ಹೇಗೆ ನೋಡೋದಾದ್ರ ಒಂದು ವಾಹಕವು ಗಣನೀಯವಾದ ರೋಧವನ್ನು ಹೊಂದಿದ್ದರೆ ಅದನ್ನ ಏನಂತ ಕರಿತೀವಿ ನಾವು ರೋಧಕ ಅಂತ ಹೇಗೆ ಕರಿತೀವಿ. ಏನು ಒಂದು ವಾಹಕವು ಗಣನೀಯವಾದ ರೋಧವನ್ನು ಹೊಂದಿತ್ತಂದ್ರ ಅದನ್ನ ಏನಂತ ಕರಿತೀವಿ ನಾವು ರೋಧಕ ಅಂತ ಹೇಗೆ ಕರಿತೀವಿ. ಅಂದ್ರೆ ಯಾವುದೇ ಒಂದು ವಾಹಕವನ್ನು ತಗೊಂಡಿದ್ರ ಅಂತಂದ್ರ ಅದರ ರೆಜಿಸ್ಟಿವಿಟಿ ಅಂದ್ರೆ ಜಾಸ್ತಿ ಇತ್ತಂದ್ರ ಅದನ್ನ ಏನಂತ ಕರಿತೇವೆ ರೋಧಕ ಅಂತ ಹೇಗೆ ಕರಿತೀವಿ. ಒಂದು ಉತ್ತಮವಾದ ರೋಧಕ ಅಂತ ಹೇಗೆ ಕರಿಬೇಕಾಗಿತ್ತಂತಂದ್ರ ಒಂದು ನಿರ್ದಿಷ್ಟ ಗಾತ್ರದ ವಸ್ತು ಕಡಿಮೆ ರೋಧವನ್ನು ಒದಗಿಸಿದರೆ ಏನು ಕಡಿಮೆ ರೋಧವನ್ನ ಒದಗಿಸಿದರೆ ಅದು ಏನಾಗಿರ್ತತಿ ಉತ್ತಮ ವಾಹಕವಾಗಿರುತ್ತದೆ. ಅಂದ್ರ ರೋಧಕ ಅಂದ್ರೆ ಇಷ್ಟೇ ಪ್ರಿಯ ವಿದ್ಯಾರ್ಥಿಗಳೇ, ಒಂದು ವಾಹಕದೊಳಗ ಹರಿಯುವಂತ ವಿದ್ಯುತ್ ಪ್ರವಾಹಕ್ಕೆ ಇದು ಒಂಥರ ತಡೆಗೋಡೆ ಇದ್ದಂಗ. ಆ ತಡೆಗೋಡೆ ಎಷ್ಟು ಸಣ್ಣದಿರುತ್ತೋ ಅದು ಎಷ್ಟು ಕಡಿಮೆ ಇರುತ್ತೋ ಇದು ಅವಾಗ ಏನಾಗುತ್ತೋ ವಿದ್ಯುತ್ ಪ್ರವಾಹ ಈಸಿಯಾಗಿ ಮೂವ್ ಆಗುತ್ತೆ, ಹೌದಿಲ್ಲ? ಅದಕ್ಕ ಯಾವುದೇ ಒಂದು ವಾಹಕದ ರೋಧ ಎಷ್ಟು ಕಡಿಮೆ ಇರುತ್ತಲ್ಲ ಅಷ್ಟು ಕಡಿಮೆ ಆದಷ್ಟು ಆ ವಾಹಕ ಏನಾಗಿರುತ್ತೆ ಉತ್ತಮ ವಾಹಕವಾಗಿರುತ್ತ ಅಂತ ಹೇಗೆ ಕರಿತೀವಿ. ಹಾಗಾದ್ರೆ ನಿಮ್ಗೆ ಇನ್ನೊಂದು ಡೌಟ್ಸ್ ಬರ್ಬೋದು, ಯಾವುದೇ ಒಂದು ವಾಹಕವನ್ನು ತಗೊಂಡ್ರ ಅದರ ರೋಧ ಅಥವಾ ಈ ರೋಧಕ ಅಂತ ಹೇಗೆ ಕರಿತಾರೆ, ರೋಧಶೀಲತೆ ಅಂತ ಕೂಡ ರೋಧ ಏನ್ ಕರಿತೇವಲ್ಲ ಇದು ಯಾವುದರ ಮೇಲೆ ಅವಲಂಬನೆ ಆಗಿರುತ್ತ ಅಂತ ಹೇಗೆ ನೋಡೋದಾದ್ರ ವಾಹಕದ ನೆಕ್ಸ್ಟ್ ಟಾಪಿಕ್ ಏನಪ್ಪಾ ಅಂತಂದ್ರ ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು ಯಾವುವು ಅಂತ ಹೇಗೆ ನೋಡೋಣ. ಆಲ್ಮೋಸ್ಟ್ ಇದು ನಿಮ್ಮ ಪರೀಕ್ಷೆಗಳಲ್ಲಿ 2 ಮಾರ್ಕ್ಸ್ಗೆ ಬರುವಂತ ಚಾನ್ಸಸ್ ಜಾಸ್ತಿ ಇದೆ. ಇದನ್ನ ಒಂದಿಷ್ಟು ಇಂಪಾರ್ಟೆನ್ಸ್ ಆಗಿ ನೋಡ್ಕೋರಿ ಪ್ರಿಯ ವಿದ್ಯಾರ್ಥಿಗಳೇ. ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು ಯಾವ್ಯಾವಪ್ಪ ಅಂತಂದ್ರ ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ, ವಸ್ತುವಿನ ಪ್ರಾಕೃತಿಕ ಗುಣ ಅಂತ ಹೇಗೆ ಕರಿತೇವೆ ನಾವು. ಸಿಂಪಲ್, ಯಾವುದೇ ಒಂದು ವಾಹಕವನ್ನು ತಗೊಂಡಿದ್ದೇವೆ ಅಂದ್ರ ಆ ವಾಹಕದ ಉದ್ದ ಆಗಿರ್ಬೋದು, ವಾಹಕದ ಅಡ್ಡ ಕೊಯ್ತ, ಆ ವಾಹಕದ ಪ್ರಾಕೃತಿಕ ಗುಣ ಅಂತ ಹೇಗೆ ತಗೋತೀವಿ. ಫಾರ್ ಎಕ್ಸಾಂಪಲ್ ಈ ಪೆನ್ ನಾ ಏನ್ ಮಾಡಕತ್ತೀನಿ ಇಲ್ಲಿ ಒಂದು ವಾಹಕ ಅಂತ ಹೇಗೆ ತಗೊಂಡಿದ್ದ ಈ ವಾಹಕದ ಉದ್ದ ಮತ್ತು ಈ ವಾಹಕದ ಅಡ್ಡ ಕೊಯ್ತ ಅಂದ್ರೆ ಇದು ಎಷ್ಟು ದಪ್ಪ ಇದೆ ಅಂತ ಹೇಗೆ ಅದು ಆಗಿರ್ಬೋದು. ಮತ್ತೆ ಈ ವಸ್ತು ಯಾವುದು, ಯಾವ ವಾಹಕ, ಫಾರ್ ಎಕ್ಸಾಂಪಲ್ ಕಬ್ಬಿಣ ಅಂತ ಇರುತ್ತ, ತಾಮ್ರ, ಬೆಳ್ಳಿ, ಚಿನ್ನ, ಇವೆಲ್ಲ ಲೋಹಗಳ ತಾನೆ. ಈ ರೀತಿ ಬೇರೆ ಬೇರೆ ಯಾವ ಗುಣವನ್ನು ಹೊಂದಿರುತ್ತೆ. ಇದು ಲೋಹನ, ಚಿನ್ನನು, ಕಬ್ಬಿಣನು, ತಾಮ್ರನು, ಅಲ್ಯೂಮಿನಿಯಂನು ಅಂತ ಹೇಗೆ ನೋಡೋದು. ಇಷ್ಟೇ ಸಿಂಪಲ್. ಹಾಗಾದ್ರೆ ಇವು ಎಲ್ಲಾ ಅಂಶಗಳು ಯಾವ್ಯಾವ ರೀತಿ ರೋಧಕ ನೇರವಾಗಿರುತ್ತಾವ ಅಂತ ಹೇಗೆ ನೋಡೋದಾದ್ರೆ ಇಲ್ಲೊಂದು ಕೆಳಗಡೆ ಈ ಚಿತ್ರ ಐತಲ್ಲ, ಈ ಚಿತ್ರವನ್ನು ಗಮನಿಸ್ರಿ. ಈ ಚಿತ್ರದೊಳಗಿರೋದು ಒಂದು ವಾಹಕ ಆಗೈತಿ ಅಥವಾ ಒಂದು ಲೋಹ ಅಥವಾ ಮೆಟಲ್ ಅಂತ ಕೂಡ ಕರಿತೀವಿ. ಒಂದು ಮೆಟಲ್ ಅನ್ನ ತಗೊಂಡಿನಿ. ಈ ವಾಹಕದ ಉದ್ದ ಅದರ ರೋಧಕ್ಕೆ ಏನಾಗಿರ್ತೈತಿ ನೇರ ಅನುಪಾತದೊಳಗಿರುತ್ತೆ. ಏನಾಗಿರ್ತೈತಿ ನೇರ ಅನುಪಾತದಲ್ಲಿ ಇರುತ್ತದೆ. ಅದೇ ತರ ವಾಹಕದ ಅಡ್ಡ ಕೊಯ್ತ ಇಲ್ಲಿದೆ ಅಲ್ಲ, ಈ ವಿಡ್ತ್ ಅಂತ ಹೇಗೆ ಕರಿತೇವೆ ಅಥವಾ ದಪ್ಪ ಅಂತ ಹೇಗೆ ಕರಿತೇವ, ಅದು ಏನಾಗಿರ್ತೈತಿ ಆ ವಾಹಕದ ಅಡ್ಡ ಕೊಯ್ತಕ್ಕ ವಿಲೋಮಾನುಪಾತದಲ್ಲಿ ಇರುತ್ತದೆ. ಅಂದ್ರ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಅಂತ ಹೇಗೆ ಕರಿತೇವೆ. ಅದು 1/a ಅಂತ ಹೇಗೆ ಕರಿತೇವೆ. 1/a ಅಂತ ಹೇಗೆ ಕರಿತೇವೆ. ಆ ನಂತರ ಆ ವಸ್ತು ಯಾವುದು ಅದನ್ನ ಏನಂತ ಕರಿತೇವೆ ನಾವು ರೆಜಿಸ್ಟಿವಿಟಿ ಅಂತ ಹೇಗೆ ಕರಿತೇವೆ. ಅದನ್ನ ಈ ರೀತಿ ಸಿಂಬಲ್ ಇಂದ ಗುರುತಿಸ್ತೇವೆ. ಹಾಗಾದ್ರ ಈ ಸಿಂಬಲ್ ಏನಂತ ಕರಿತೇವೆ ಅಂತ ಹೇಗೆ ನೋಡೋಕ್ಕಿಂತ ಮುಂಚೆ ನಾ ಅದನ್ನ ಪದಗಳಲ್ಲಿ ಹೇಳಿದ್ನೆ. ಅದನ್ನ ಸಿಂಬಾಲಿಕಲಿ ಯಾವ ರೀತಿ ಹೇಳ್ತೇವೆ, R is directly proportional to I, R is directly inversely proportional to 1/a ಅಂತ ಹೇಗೆ ಕರಿತೇವೆ. R equal to rho L/a ಅಂತ ಹೇಗೆ ಕರಿತೇವೆ. ಹಾಗಾದ್ರ ಈ ಸಿಂಬಲ್ ಏನಂತ ಕರಿತೇವೆ ನಾವಿಲ್ಲಿ ರೋ ಅಂತ ಹೇಗೆ ಕರಿತೀವಿ. ಈ ರೋ ಅನ್ನೋದು ಏನಾಗಿರ್ತೈತಿ ಅನುಪಾತದ ಸ್ಥಿರಾಂಕವಾಗಿರುತ್ತದೆ. ಏನಾಗಿರ್ತೈತಿ ಅನುಪಾತದ ಸ್ಥಿರಾಂಕವಾಗಿರುತ್ತದೆ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಇದನ್ನು ವಾಹಕ ವಸ್ತುವಿನ ವಿದ್ಯುತ್ ರೋಧಶೀಲತೆ ಅಂತ ಹೇಗೆ ಕರಿತೇವೆ. ಯಾವುದೇ ಒಂದು ವಾಹಕದ ರೋಧಶೀಲತೆ ಅಂತ ಹೇಗೆ ಕರಿತೇವೆ. ಅದನ್ನ ಯಾವ್ದ್ರಿಂದ ಸೂಚಿಸ್ತೀವಿ, ಇಲ್ಲಿದೆ ನೋಡ್ರಿ ರೋ. ಈ ಗ್ರೀಕ್ ಅಕ್ಷರ ಇದು ಕೂಡ ಇದನ್ನ ಏನಂತ ಕರಿತೀವಿ ರೋ ಅಂತ ಹೇಗೆ ಕರಿತೀವಿ. ಅದನ್ನ ವಿದ್ಯುತ್ ರೋಧಶೀಲತೆ ಅಂತ ಕೂಡ ಕರಿತೇವೆ. ಗೊತ್ತಾಯ್ತು? ಹಾಗಾದ್ರ ರೋಧಶೀಲತೆಯ ಅಂತಾರಾಷ್ಟ್ರೀಯ ಏಕಮಾನ ಏನಪ್ಪಾ ಅಂತ ನೋಡೋದಾದ್ರ ಓಮ್ ಮೀಟರ್ ಅಂತ ಕರಿತೇವೆ. ಏನು ಓಮ್ ಮೀಟರ್
ಎದರದ ರೋಧಶೀಲತೆಯ ಅಂತಾರಾಷ್ಟ್ರೀಯ ಏಕಮಾನ. ಹಾಗಾದ್ರ ಒಂದಿಷ್ಟು ವಸ್ತುಗಳ ರೋಧಶೀಲತೆ ಎಷ್ಟರಿಂದ ಎಲ್ಲಿವರೆಗೆ ಅದರ ಪ್ರಮಾಣವನ್ನು ಹೊಂದಿರುತ್ತ ಅಂತ ನೋಡೋದಾದ್ರ ಲೋಹಗಳು ಮತ್ತು ಮಿಶ್ರ ಲೋಹಗಳ ರೋಧಶೀಲತೆ ಎಷ್ಟಿರುತ್ತ 10⁻⁻8 ಓಮ್ ಮೀಟರ್ ಇಂದ 10⁻⁻6 ಓಮ್ ಮೀಟರ್ ವರೆಗೂ ಇರುತ್ತೆ. ಯಾವ್ದ್ರದ್ದು ಇದು? ಲೋಹಗಳು ಮತ್ತು ಮಿಶ್ರ ಲೋಹಗಳ ರೋಧಶೀಲತೆ. ಅದೇ ತರ ರಬ್ಬರ್, ಗ್ಲಾಸ್ ನಂತಹ ಅವಾಹಕಗಳು, ಮೆಟಲ್ಸ್, ಇವ್ ನಾನ್ ಮೆಟಲ್ಸ್, ಹೌದಾ? ಇಂತ ರಬ್ಬರ್, ಗ್ಲಾಸ್, ಅವಾಹಕಗಳ ರೋಧಶೀಲತೆ ಎಷ್ಟಿರುತ್ತ 10⁻12 ಓಮ್ ಮೀಟರ್ ಇಂದ 10⁻17 ಓಮ್ ಮೀಟರ್ ವರೆಗೂ ಇರುತ್ತೆ. ಇದು ಎದರದ್ದು? ಅವಾಹಕಗಳ ರೋಧಶೀಲತೆ ಅಂತ ಹೇಗೆ ಕರಿತೀವಿ. ಹಾಗಾದ್ರೆ ಬೆಳ್ಳಿಯ ರೋಧಶೀಲತೆ ಎಷ್ಟೈತಿ ಅಂತ ಹೇಗೆ ನೋಡೋದಾದ್ರ 1.60 into 10⁻⁻8 ಓಮ್ ಮೀಟರ್ ಅಂತ ಹೇಗೆ ಕರಿತೀವಿ. ಆಯ್ತಾ? ಅದೇ ತರನಾಗಿ ನೆಕ್ಸ್ಟ್ ಒಂದ್ ಪಾಯಿಂಟ್ಸ್ ನೋಡೋದಾದ್ರ ಟಂಗ್ಸ್ಟನ್ ಅನ್ನ ವಿದ್ಯುತ್ ಬಲ್ಬ್ ತಂತು ಅಥವಾ ಫಿಲಾಮೆಂಟ್ ಆಗಿ ಬಳಸಲಾಗುತ್ತದೆ. ನಾವ್ಯಾವತ್ತು ಬಲ್ಬ್ ಅನ್ನ ನೋಡಿದೇವಲ್ಲ, ಬಲ್ಬ್ನ ಒಳಗಡೆ ಒಂದ್ ಚಿಕ್ಕದಾಗದಂತ ತಂತಿ ಇರುತ್ತೆ, ಹೌದಲ್ಲ? ಅದೇ ತಂತಿ ಯಾವ್ದಪ್ಪ ಅಂತಂದ್ರೆ ಟಂಗ್ಸ್ಟನ್ ಅಂತ ಹೇಗೆ ಕರಿತೀವಿ. ಆ ಟಂಗ್ಸ್ಟನ್ ನ ಎದ್ರೊಳಗೆ ಬಳಸ್ತೀವಿ? ಬಲ್ಬ್ ನ ತಂತುವಾಗಿ ಬಳಸ್ತೀವಿ. ಸಾಮಾನ್ಯವಾಗಿ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ತಾಮ್ರ ಮತ್ತು ಅಲ್ಯೂಮಿನಿಯಂ ಅನ್ನು ಸಾಮಾನ್ಯವಾಗಿ ವಿದ್ಯುತ್ ಪ್ರಸರಣ ಮಾರ್ಗಗಳಲ್ಲಿ ಬಳಸಲಾಗುತ್ತದೆ. ಏನು? ತಾಮ್ರ ಮತ್ತು ಅಲ್ಯೂಮಿನಿಯಂಗಳನ್ನ ನಾವೇನ್ ಮಾಡ್ತೀವಿ? ಸಾಮಾನ್ಯವಾಗಿ ವಿದ್ಯುತ್ ಪ್ರಸರಣ ಮಾರ್ಗಗಳಲ್ಲಿ ಬಳಸಲಾಗುತ್ತದೆ. ನಮ್ಮ ಪ್ರತಿಯೊಬ್ಬರು ಊರುಗಳಲ್ಲಿ ಈ ಲೈಟಿಂಗ್ ಕಂಬಗಳನ್ನ ಹಾಕಿರ್ತಾರೆ, ಗೊತ್ತಾ? ಆ ಲೈಟಿಂಗ್ ಕಂಬಗಳ ಮುಖಾಂತರ ಮೂರು ವಾಹಕಗಳು ಅಥವಾ ಲೋಹಗಳ ತಂತಿಗಳನ್ನು ಒಯ್ದಿರ್ತಾವ. ಆ ಎಲ್ಲಾ ತಂತಿಗಳನ್ನು ಇದರಿಂದ ಮಾಡಿರ್ತಾರಪ್ಪ ಅಂದ್ರ ತಾಮ್ರ ಅಥವಾ ಅಲ್ಯೂಮಿನಿಯಂ ತಂತಿಗಳನ್ನ ಬಳಸಿರ್ತೀವಿ, ಹೌದಾ? ಸಿಂಪಲ್ ಆಗಿ ನಿಮ್ಗೆ ಒಂದು ಕ್ವಶನ್ ರೈಸ್ ಆಗ್ಬೇಕಾಗತ್ತ, ಯಾವ ವಸ್ತುವಿನ ರೋಧಶೀಲತೆ ಕಡಿಮೆ ಆಗುತ್ತಲ್ಲ ಅವಾಗ ಆ ವಸ್ತು ಏನಾಗಿರ್ತತಿ? ಉತ್ತಮ ವಾಹಕವಾಗಿರ್ತತಿ, ಹೌದಾ? ಹಾಗಾದ್ರ ಇಲ್ಲಿ ಅತಿ ಕಡಿಮೆ ರೋಧಶೀಲತೆಯನ್ನು ಹೊಂದಿರೋದು ಯಾವ್ದು? ಇಲ್ಲಿ ಬೆಳ್ಳಿ, ಹೌದಾ? ಹಾಗಾದ್ರ ಎಲ್ಲಾ ಊರುಗಳಲ್ಲಿ ಕೂಡ ಏನು ಸಾಮಾನ್ಯವಾಗಿ ವಿದ್ಯುತ್ ಪ್ರಸರಣ ಮಾರ್ಗಗಳಲ್ಲಿ ಬೆಳ್ಳಿಯನ್ನ ಬಳಸಬೇಕಾಗಿತ್ತು. ಆದ್ರೂ ಕೂಡ ಪ್ರತಿಯೊಂದು ನಮ್ಮ ದೇಶದೊಳಗೆ ನಾವು ನೋಡಿದಂಗ ತಾಮ್ರ ಮತ್ತು ಅಲ್ಯೂಮಿನಿಯಂ ಅನ್ನ ಬಳಸ್ತಾರೆ. ಯಾಕೆ ಬಳಸ್ತಾರ? ಬೆಳ್ಳಿಯನ್ನು ಯಾಕೆ ಬಳಸುದಿಲ್ಲ ಅಂತ ಹೇಗೆ ಕಮೆಂಟ್ ಮಾಡ್ತಾರ ನೀವು? ಇದನ್ನ ಕಮೆಂಟ್ ಮಾಡಿ. ಅದೇ ತರನಾಗಿ ಒಂದಿಷ್ಟು ವಾಹಕಗಳನ್ನು ನೋಡೋಣಂತ. ಇಲ್ಲಿ ಬೆಳ್ಳಿದೈತಿ, ಆಲ್ರೆಡಿ ನೋಡಿದೇವಿ. ಅದರ ರೋಧಶೀಲತೆ ಎಷ್ಟೈತಿ ಅಂತ ಹೇಗೆ ಇಲ್ಲಿದೆ, ಹೌದಾ? ಅನಂತರ ತಾಮ್ರದ್ದು ಎಷ್ಟಿದೆ, ಅನಂತರ ಅಲ್ಯೂಮಿನಿಯಂ, ಟಂಗ್ಸ್ಟನ್ ಎಷ್ಟಿದೆ. ಇದೇ ತರನಾಗಿ ನಿಕ್ಕಲ್, ಕಬ್ಬಿಣ, ಕ್ರೋಮಿಯಂ, ಪಾದರಸ, ಮ್ಯಾಗ್ನೀಸ್, ಇದೇ ತರ ಹಲವಾರು ಇಲ್ಲಿ ಮಿಶ್ರ ಲೋಹಗಳದ, ಅವಾಹಕಗಳದ. ಇವೆಲ್ಲ ಪಟ್ಟಿಯನ್ನ ಒಂದ್ಸಲ ನೀವು ವಿಡಿಯೋ ಪಾಸ್ ಮಾಡ್ಕೆ ಒಂದೊಂದೊಂದೊಂದು ಚಿಕ್ಕದಾಗಿ ನೋಡ್ತಾ ಹೋಗ್ರಿ. ಆಲ್ಮೋಸ್ಟ್ ಮುಖ್ಯವಾಗಿ ಇದ್ರೊಳಗೆ ಕೇಳೋದು ತಾಮ್ರದ ನೆನಪಿಟ್ಕೋಬೇಕಾಗುತ್ತೆ ನೀವು. ಮತ್ತ ವಿದ್ಯುತ್ ಪ್ರಸರಣ ಮಾರ್ಗಗಳಲ್ಲಿ ತಾಮ್ರ ಮತ್ತು ಅಲ್ಯೂಮಿನಿಯಂಗಳನ್ನ ಬಳಸ್ತೇವೆ ಅನ್ನೋದು ಗೊತ್ತಿರ್ಬೇಕು. ಮತ್ ಬೆಳ್ಳಿದು ನಿಮ್ಗ ರೋಧಶೀಲತೆ ಗೊತ್ತಿರ್ಬೇಕಾಗತ್ತೆ. ಇಷ್ಟು ಗೊತ್ತಿತ್ತಂದ್ರ ನೆಕ್ಸ್ಟ್ ಟಾಪಿಕ್ ಹೋಗೋಣಂತ. ನೆಕ್ಸ್ಟ್ ಟಾಪಿಕ್ ಏನಪ್ಪಾ ಅನ್ನೋದಾದ್ರ ನೆಕ್ಸ್ಟ್ ಒನ್ ಲಾಸ್ಟ್ ಇನ್ನೊಂದು ಪ್ರಶ್ನೆಯನ್ನ ನೋಡೋಣಂತ. ಈ ಓಮ್ಸ್ ನ ನಿಯಮ ಗೊತ್ತಿದೆಯಲ್ಲ ನಿಮ್ಗ, ಆ ಫಾರ್ಮುಲಾದ ಮೇಲೆ ಒಂದ್ ಪ್ರಶ್ನೆಯನ್ನ ನೋಡೋಣಂತ. ಏನಪ್ಪಾ ಒಂದ್ ಪ್ರಶ್ನೆ ಅಂತಂದ್ರ, ವಿದ್ಯುತ್ ಬಲ್ಬ್ ನ ತಂತುಗಳ ರೋಧವು 1000 ವೋಲ್ಟ್ ಅಂದ್ರೆ 1000 ವೋಲ್ಟ್ ಅಲ್ಲ, ಸಾರಿ 1000 ಓಮ್ ಆದರೆ 220 ವೋಲ್ಟ್ ಮೂಲದಿಂದ ವಿದ್ಯುತ್ ಬಲ್ಬ್ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು? ಅಂದ್ರ ವಿದ್ಯುತ್ ಬಲ್ಬ್ ನ ತಂತುಗಳ ರೋಧ ಎಷ್ಟೈತಿ? 1000 ಓಮ್ ಇದೆ. ಅದ್ರ ಮೂಲಕ ಹರಿಯುವಂತ ಯಾವ್ದೋ ಒಂದು ಅದರ ರೋಧಶೀಲ ವಿಭವಾಂತರ ಎಷ್ಟೈತಿ? 220 ವೋಲ್ಟ್ ಇದೆ. ಹಾಗಾದ್ರ ಆ ಬಲ್ಬ್ ನೊಳಗೆ ಹರಿಯುವಂತ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕ್ವಶನ್ ಮಾಡ. ಹಾಗಾದ್ರೆ ಕೊಟ್ಟಿದ್ದೇನ್ ಕೊಟ್ರಿ? ಇಲ್ಲಿ ಆರ್ ಕೊಟ್ರ, ವಿ ಕೊಟ್ರ. ಐ ಕಂಡಿಡಿ ಅಂತ ಸೂತ್ರ ಏನೈತಿ ನಮ್ಗ? ವಿ ಈಕ್ವಲ್ ಟು ಐ ಇಂಟು ಆರ್ ಇದೆ, ಹೌದಾ? ಐ ಕಂಡು ಹಿಡಿಬೇಕಂದ್ರ ಆಗಲ ಒಂದು ತ್ರಿಭುಜ ಹಾಕಿ ನಿಮ್ಗೆ ತೋರಿಸಿದ್ನ, ಹೌದು? ಆಯ್ನ ಯಾವ ಸೈಡ್ ಬರ್ಕೊಂಡಿದ್ದೇವಿ ನೆನ್ಪು ಮಾಡ್ಕೊರ್ ನೀವು ಒಂದ್ಸಲ. ಹಂಗ್ ಬರ್ಕೊಂಡಾಗ ಏನ್ ಬರುತ್ತದು? ಐ ಈಕ್ವಲ್ ಟು ವಿ ಬೈ ಆರ್. ಇಲ್ಲಿ ಸಿಂಪಲ್ ಅಷ್ಟು ಬರೋ ಅಷ್ಟು ಇದು ಅಲ್ಲಿಕಂತಂದ್ರೂ ಕೂಡ ನೀವೇನ್ ಮಾಡೋದು? ಜಸ್ಟ್ ಇಲ್ಲಿ ಫಾರ್ಮುಲಾ ಕನ್ವರ್ಷನ್ಸ್ ಮಾಡೋದು.
I ಕಂಡುಹಿಡಿಯಬೇಕೈತಂದ್ರ ಇಲ್ಲಿ ಇಂಟು ಐತಂದ್ರೆ ಈ ಸೈಡ್ ಹೋದ್ರೆ ಏನಾಗುತ್ತೆ ಅದು ಭಾಗಿಸುತ್ತೆ. ಹೌದು, I ಈಕ್ವಲ್ ಟು P ಬೈ R ಆಗುತ್ತೆ. V ಅಂದ್ರೆ ಎಷ್ಟೈತಿ 220. R ಅಂದ್ರೆ ಎಷ್ಟೈತಿ 1000 ಐತಿ. ಅವುಗಳನ್ನ ಎರಡು ಭಾಗಿಸಿದಾಗ ಎಷ್ಟು ಬರುತ್ತೆ ನಮ್ಗ 0.22 ಬರುತ್ತೆ. ಹೌದಾ, ಅದು ಏನಾಗೈತಿ ವಿದ್ಯುತ್ ಪ್ರವಾಹ ಆಗೈತಿ. ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ A 0.22 ಆಂಪಿಯರ್. ಇದೇನು ಈ ವಿದ್ಯುತ್ ಬಲ್ಬ್ ನ ತಂತುಗಳ ಮೂಲಕ ಹರಿಯುವಂತ ವಿದ್ಯುತ್ ಪ್ರವಾಹ ಅಂತ ಹೇಳಿ ಕರೀತೇವೆ. ಕ್ಲಿಯರ್? ಪ್ರಿಯ ವಿದ್ಯಾರ್ಥಿಗಳೇ, ಇದುವರೆಗೆ ಏನ್ ಮಾಡಿದೆ ನಾವು ವಿದ್ಯುತ್ ಮಂಡಲ ಅಂದ್ರೆ ಏನು, ವಿದ್ಯುತ್ ಪ್ರವಾಹ, ವಿಭವಾಂತರ, ಓಮ್ಸ್ ನ ನಿಯಮ, ಒಂದಿಷ್ಟು ವಿದ್ಯುತ್ ಮಂಡಲದ ಚಿಹ್ನೆಗಳನ್ನು ನೋಡಿದೇವಿ. ಯಾವುದೇ ಒಂದು ವಾಹಕದ ರೋಧ ನೋಡಿದೇವಿ, ರೋಧಶೀಲತೆ ಮತ್ತು ರೋಧಶೀಲತೆ ಅವಲಂಬಿಸಿರುವಂತ ಅಂಶಗಳ ಯಾವುವು, ರೋಧಕ ಅವಲಂಬಿಸಿರುವ ಅಂಶಗಳ ಯಾವುವು, ಇವೆಲ್ಲವುಗಳನ್ನ ಈ ಕ್ಲಾಸ್ ಒಳಗ ನೋಡಿದ್ವಿ. ನೆಕ್ಸ್ಟ್ ಕ್ಲಾಸ್ ಒಳಗೆ ಏನ್ ಮಾಡೋಣ, ಈ ಚಾಪ್ಟರ್ ನ ಮುಂದುವರೆದ ಭಾಗವನ್ನ ನೋಡ್ತಾ ಹೋಗೋಣಂತ. ಇದೇ ತರನಾಗಿ ಇನ್ನೂ ಹಲವಾರು ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಪ್ರಿಯ ವಿದ್ಯಾರ್ಥಿಗಳೇ.